ಸಿದ್ದನೂರು ಮಂಗಳನಗರ ಹಾಗೂ ಉದ್ಯಮಿಗಳಾದಂಥ ಎಂ.ಎಚ್. ಬಾವರವರು ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ನಮ್ಮ ಮಂಜುಳಾ ನಾಯಕರವರು, ನಮ್ಮ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರು ಎಲ್ಲ ಕೂಡ ಇತಿಯನ್ನು ಮಾಡಿಕೊಳ್ತಾರೆ, ನೀಡಲಿಕ್ಕಿದ್ದಾರೆ. ಶ್ರೀ ಕುಮಾರ್ ಬಿ.ಆರ್. ಕಾರ್ಮಿಕ ಅಧಿಕಾರಿ, ದಕ್ಷಿಣ ಕನ್ನಡ ಜಿಲ್ಲಾ ವಿಭಾಗ 1 ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಬಂದಿರುವಂಥ ಎಲ್ಲ ಅತಿಥಿಗಳನ್ನು ಕೂಡ ವೇದಿಕೆಗೆ ಆಹ್ವಾನಿಸಿ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗ ಬಂದಿರುವಂಥ ಎಲ್ಲ ಅತಿಥಿಗಳನ್ನು ಸ್ವಾಗತ ಮಾಡ್ತಾರೆ. ನಮ್ಮ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕ ಘಟಕದ ಪ್ರಧಾನ ಕಾರ್ಯದರ್ಶಿಗಳು, ಈ ಒಂದು ಕಾರ್ಯಕ್ರಮದ ರೂವಾರಿಗಳಾದಂಥ ಇಸ್ಮಾಯಿಲ್ ನಾಟಕರ್ ಅವರು ಬಂದವರನ್ನೆಲ್ಲ ಸ್ವಾಗತ ಮಾಡಬೇಕಾಗಿ ನಾನು ಕೇಳಿಕೊಳ್ಳಿ. ಎಲ್ಲರನ್ನು ಕೂಡ ಸ್ವಾಗತ ಮಾಡಬೇಕಾಗಿ ಇಸ್ಮಾಯಿಲ್ ರವರಲ್ಲಿ ಕೇಳಿಕೊಳ್ಳಿ. ಹಲೋ 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 ಮಾನ್ಯರೇ, ಇವತ್ತಿನ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕ ಮತ್ತು ನೌಕರ ವಿಭಾಗ, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆ ಅಸಂಘಟಿತ ಕಾರ್ಮಿಕ ನೌಕರ ವಿಭಾಗ, ಉಳ್ಳಾಲ ಬ್ಲಾಕ್ ಅಸಂಘಟಿತ ಕಾರ್ಮಿಕ ನೌಕರ ವಿಭಾಗ ಇವತ್ತಿನ ಸ್ವಾಗತ ಕಾರ್ಯಕ್ರಮವು ನನ್ನ ಹೊಣೆಗೆ ಬಿದ್ದಿರುತ್ತದೆ. ಇಂದಿನ ಕಾರ್ಯಕ್ರಮಕ್ಕೆ ಸಭಾಧ್ಯಕ್ಷರು UT ಇಫ್ತಿಕಾರ್ ಅವರು ಸದ್ಯದಲ್ಲೇ ಬರುವವರಿದ್ದಾರೆ. ಅದೇ ರೀತಿ ಉದ್ಘಾಟನೆಯನ್ನು BM ಅಬ್ಬಾಸ್ ಅಲಿ, ಅಧ್ಯಕ್ಷರು ಜಿಲ್ಲಾ ಅಸಂಘಟಿತ ಕಾರ್ಮಿಕ ಘಟಕ, ಅವರು ನೆರವೇರಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಮುಖ್ಯ ಅತಿಥಿಗಳಾಗಿ ರಮೇಶ್ ಶೆಟ್ಟಿ, ಅಧ್ಯಕ್ಷರು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ, ಶ್ರೀಮತಿ ಸರೋಜಿನಿ, ಅಧ್ಯಕ್ಷರು ಮಂಜನಾಡಿ ಗ್ರಾಮ ಸಮಿತಿ, ಇವರಿಗೆಲ್ಲ ನಾನು ಏಕಗಂಟದಲ್ಲಿ ಸಮಯ ಅಭಾವದಿಂದ ಸ್ವಾಗತವನ್ನು ಹೃತ್ಪೂರ್ವಕವಾಗಿ ಮಾಡ್ತಾ ಇದ್ದೇನೆ. ಅದೇ ರೀತಿ ಮಾಹಿತಿ ನೀಡುವವರು ಕುಮಾರ್ B.R. ಕಾರ್ಮಿಕ ಅಧಿಕಾರಿಗಳು, ದಕ್ಷಿಣ ಕನ್ನಡ ಉಪವಿಭಾಗ 1, ಅವರಿಗೂ ನಾನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶೇಖ್ ಸಿದ್ದೀಕ್ ಸಾಹೇಬ್, ಮಾಜಿ ಅಧ್ಯಕ್ಷರು ಮಸ್ಜಿದ್ ನೂರ್ ಮಂಗಳನಗರ, ಇವರಿಗೂ ನಾನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಸದಾಶಿವ ಉಳ್ಳಾಲ್, ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರು, ಇವರಿಗೂ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಅದೇ ರೀತಿ ನಮ್ಮ ಮಂಜುಳಾ ನಾಯಕರವರು, ಕರ್ನಾಟಕ ರಾಜ್ಯ ಮಹಿಳಾ ಘಟಕ ಪ್ರಧಾನ ಕಾರ್ಯದರ್ಶಿಗಳು, ಅವರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಚಂದ್ರಿಕಾರವರು, ನಮ್ಮ ಉಳ್ಳಾಲ ಬ್ಲಾಕ್ ಮಹಿಳಾ ಘಟಕದ ಅಧ್ಯಕ್ಷರು, ಅವರಿಗೂ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಮುಂದುವರಿದು ಪ್ರಭಾವತಿ ಶೆಟ್ಟಿ, ಇಂಟಕ್ ಅಧ್ಯಕ್ಷರು ದಕ್ಷಿಣ ಕನ್ನಡ, ಅವರಿಗೂ, ಮತ್ತು ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಮೂನು, ಅವರಿಗೂ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ನಮ್ಮ ನೆಚ್ಚಿನ ನಾಯಕರು, ಈ ಪರಿಸರದಾದ NS ಕರೀಂರವರು, ಅವರಿಗೆ ನಾನು ಹೃದಯಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ನಮ್ಮ ಈ ವಠಾರದ ಈ ಜಾಗೆಗೆ ಸಂಬಂಧಪಟ್ಟಂಥ ಪಂಚಾಯತ್ ಸದಸ್ಯರು ಅಬ್ಬಾಸ್ರವರಿಗೂ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತು MH ಬಾವು, ಉದ್ಯಮಿಗಳು ಬಾಂಬೆ, ಬೆಂಗಳೂರು, ಇವರಿಗೆ ನಾವು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ MH ಬಾವರವರು ವೇದಿಕೆಗೆ ಬರಬೇಕಂತ ಹೃದಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಜಸಿಂತಾರವರು, ನಮ್ಮ ಅಸಂಘಟಿತ ಕಾರ್ಮಿಕ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಅವರಿಗೂ ಅಧಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಈ ಸಂದರ್ಭದಲ್ಲಿ ನಾನು UT ಫರೀದ್ರವರು, ನಮ್ಮ NSU ಪ್ರಧಾನ ಕಾರ್ಯದರ್ಶಿಗಳು, ಅವರಿಗೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ರಜಿಯಾರವರು, ವಕ್ಫ್ ಸದಸ್ಯರು, ಅಮಿತಾರವರು, ಉಳ್ಳಾಲ ನಗರ ಅಧ್ಯಕ್ಷರು ಮಹಿಳಾ, ಮತ್ತು ನಮ್ಮ ರೈಮಾನ್ ಕೋಡಿಜಾಲಿ, ನಮ್ಮ ಬ್ಲಾಕ್ ಕಾರ್ಯದರ್ಶಿಗಳು, ಮತ್ತು ಭಾಸ್ಕರ್ ಕುತ್ತಾರ್ರವರಿಗೆ, ಸಮೀರ್ ಬಜೀರ್, ಮತ್ತು ಇಂದು ನಮ್ಮಲ್ಲಿ ಸನ್ಮಾನಗೊಳ್ಳುವವರು, ಇಂದಿನ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆ ಅಂದರೆ ಇಂದಿನ ನಮ್ಮ ಒಂದು ಬಾಲ ಪ್ರತಿಭೆ ಫಾತಿಮಾ ರಂಶೀನರವರು ಹಲವಾರು ಪ್ರತಿಭೆಯನ್ನು ಮಾಡಿ ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ರಾಜ್ಯಕ್ಕೆ ಪ್ರಥಮ ಬಂದಿದೆ. ಅವರಿಗೆ ನಾವು ಇಂದು ಸನ್ಮಾನ ಮಾಡುವ ಕಾರ್ಯಕ್ರಮ ಇದೆ, ಅವರಿಗೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ನಮ್ಮ ಅಸಂಘಟಿತ ಹಿರಿಯ ಕಾರ್ಮಿಕರು ಅಬ್ದುಲ್ ಅಜೀಜ್, ನಮ್ಮ ಈ ಪರಿಸರದವರು ನಾಟಕಲ್ ಸೈಟ್ನವರು, ಅವರಿಗೂ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅವರಿಗೂ ಇಂದು ಸನ್ಮಾನ ಕಾರ್ಯಕ್ರಮ ಇದೆ. ಮೂಗಪ್ಪನವರು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ಸಾಸ್ವೆಹಳ್ಳಿಯಿಂದ ಬಂದು ಇಲ್ಲಿ ಸುಮಾರು ವರ್ಷದಿಂದ ಇದ್ದಾರೆ. ಅವರು ಒಂದು ರೀತಿ ಕಾರ್ಮಿಕ ಮುಖಂಡರಾಗಿ ಮುಂದುವರಿತಿದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗಿಂದು ಸನ್ಮಾನ ಮಾಡುವ ಕಾರ್ಯಕ್ರಮ ಇದೆ. ಅದೇ ರೀತಿ ನಮ್ಮ ಪರಿಸರದ ಹಳೆಯ ಟೈಲರ್
ಸುಮಾರು 89 ವರ್ಷ ಪ್ರಾಯದ ಡಿ ಭೋಜ ಅವರಿಗೆ ನಾವು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಅವರಿಗಿಂದು ನಮ್ಮ ಅಸಂಘಟಿತ ಕಾರ್ಮಿಕ ಪರವಾಗಿ ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ದೇವೆ. ಹಾಗಾದರೆ ಮುಂದಿನ ಕಾರ್ಯಕ್ರಮ ಈಗ ಅಬ್ಬಾಸ್ ಅವರು ಉದ್ಘಾಟನೆಯಿಂದ ಪ್ರಾರಂಭವಾಗಲಿರುವುದು. ನಿರೂಪಣೆ ಮಾಡಲಿಕ್ಕೆ ನಮ್ಗೆ ಕೊಟ್ಟ ಮೇಲೆ ನಾವೊಂದು ಕಾರ್ಯಕ್ರಮವನ್ನು ಇಲ್ಲಿ ರೂಪಿಸಿರುತ್ತೇವೆ. ನಾಡಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗ ನಾಡಗೀತೆಗೆ ಆಗಿ ನಾವು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿಕ್ಕಿರುವವರು ನಮ್ಮ ಕರ್ನಾಟಕ ರಾಜ್ಯ ಹೆಲ್ತ್ ಮತ್ತು ಅಲೈಡ್ ಸೈನ್ಸ್ನ ಅಧ್ಯಕ್ಷರು ಚೇರ್ಮನ್ ಆದಂಥ ಶ್ರೀ UT ಇಫ್ತಿಕಾರ್ ಅವರವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಈಗ ನಮ್ಮ ಕಾರ್ಮಿಕ ಘಟಕದ ರಾಜ್ಯ ಕಾರ್ಯದರ್ಶಿಗಳಾದಂಥ ಇಸ್ಮಾಯಿಲ್ ನಾಟಿಕಲ್ ಅವರು ಸ್ವಾಗತಿಸ್ತಾ ಇದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಇದೊಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಶ್ರೀ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಇವತ್ತು ಅಸಂಘಟಿತ ಕಾರ್ಮಿಕರಿಗಾಗಿ ಅನೇಕ ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತಂದಿದೆ. ಈಗಾಗಲೇ ನಮ್ಮ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಮೊನ್ನೆ ಜಿಲ್ಲೆಗೆ ಭೇಟಿ ನೀಡಿ ಅಸಂಘಟಿತ ಕಾರ್ಯಕ್ರಮರಿಗೆ ಕಾರ್ಡ್ಗಳನ್ನು ವಿತರಣೆಯನ್ನು ಮಾಡಿದ್ದಾರೆ. ಅದರ ಭಾಗವಾಗಿ ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನಲ್ಲಿ ನಮ್ಮ ಇಸ್ಮಾಯಿಲ್ ರವರು ಮತ್ತು ಅಬ್ಬಾಸ್ ಅಲಿ ಅವರ ನೇತೃತ್ವದಲ್ಲಿ ಇಲ್ಲಿ ಕಾರ್ಡ್ ವಿತರಣೆ ಮತ್ತು ಮಾಹಿತಿ ನೀಡುವ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ತಾವೆಲ್ಲ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಬೇಕಾಗಿ ನಿಮ್ಮಲ್ಲಿ ಕೇಳಿಕೊಂಡು ಅಧ್ಯಕ್ಷರಾಗಿರ್ತಕ್ಕಂಥ ಸದಾಶಿವ ಉಳ್ಳಾಲ್ ಅವರೇ, ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಶೆಟ್ಟಿ ಅವರೇ, ಮೌಲಾಕನವರೇ, NS ಕರೀಮ್ರವರೇ, ಚಂದ್ರಿಕರವರೇ, ರಾಜ್ಯ ಮಹಿಳಾ ಮುಖ್ಯಸ್ಥರಾಗಿರ್ತಕ್ಕಂಥ ಮಂಜುಳಾರವರೇ, ಇಲ್ಲಿ ಮಾಹಿತಿ ಕೊಡಲಿಕ್ಕೆ ಬಂದಿರತಕ್ಕಂಥ ರಾಜೀವ್ರವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಕಾರ್ಯಕ್ರಮದ ಬಗ್ಗೆ ಇಸ್ಮಾಯಿಲ್ ಅವರು ಇಲ್ಲಿಂದ ಕಾರ್ಯಕ್ರಮ ಮಾಡಬೇಕು ಅಂತೇಳಿ UT ಖಾದರ್ ಅವರ ಅಭಿಪ್ರಾಯದ ಮೇರೆಗೆ ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ UT ಇಫ್ತಿಕಾರ್ ಅವರು ಇಲ್ಲಿ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮೊದಲಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅಸಂಘಟಿತ ಕಾರ್ಮಿಕರು ಅಂತ ಹೇಳಿದರೆ ಬೆಳಿಗ್ಗೆಯಿಂದ ಸಂಜೆವರೆಗೆ ನಮ್ಮ ಕಷ್ಟ ಸುಖಗಳಲ್ಲಿ ಯಾವತ್ತೂ ಇರ್ತಾರೆ. ಅವರ ಕಷ್ಟ ಸುಖಗಳಲ್ಲಿ ನಾವಿರೋದು ಅತಿ ಅಗತ್ಯ. ಅವರೆಲ್ಲ ತ್ಯಾಗದ ಮುಖಾಂತರ ನಾವು ಎಲ್ಲ ಕೆಲಸಗಳಲ್ಲಿ ನಾವು ಬೆಳಿಗ್ಗೆಯಿಂದ ಸಂಜೆವರೆಗೆ ಎಲ್ಲ ಕೆಲಸಗಳು ನಮ್ಮದು ಪರಿಪೂರ್ಣವಾಗ್ತದೆ. ಅವರಿಗೆ ಗೌರವವನ್ನು ಕೊಡೋದು, ಅವರಿಗೆ ಯಾವುದೇ ಆದಾಯ ಇರೋದಿಲ್ಲ, ಅತ್ಯಂತ ಕಡಿಮೆ ಸಂಬಳ, ಯಾವುದೇ ಅವರಿಗೆ ಆಗಲಿ ಬೇಸಿಕ್ ಆಗಲಿ ಅಥವಾ PF ಆಗಿರಲಿ ಯಾವುದೂ ಇರೋದಿಲ್ಲ ಅವರಿಗೆ.
ಅವರು ಅತ್ಯಂತ ಕಷ್ಟದಲ್ಲಿರುತ್ತವರು, ಅವರನ್ನು ಗೌರವಿಸುವುದು, ಅವರನ್ನು ಪ್ರೀತಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನ ನೇತೃತ್ವದಲ್ಲಿ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಮೊನ್ನೆ ಅಡ್ಯಾರ್ ಗಾರ್ಡನಲ್ಲಿ ಸುಮಾರು ಜನಕ್ಕೆ ಕಾರ್ಡ್ ವಿತರಣೆ ಕಟ್ಟಿದ್ದಾರೆ. ಸುಮಾರು 101 ವರ್ಗಗಳನ್ನು ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಸೇರಿಸಲಾಗಿದೆ. ನಾವೆಲ್ಲರೂ ಅಸಂಘಟಿತ ಕಾರ್ಮಿಕರೊಟ್ಟಿಗೆ ನಮ್ಮೆಲ್ಲರ ಅರ್ಧ ಕರ್ತವ್ಯ. ಅವರ ಕಷ್ಟ ಸುಖದಲ್ಲಿ ನಾವು ಯಾವತ್ತೂ ಇರೋಣ, ಅವರ ಜೀವನದ ಭಾಗವಾಗಿ ನಾವು ಯಾವತ್ತೂ ಇರೋಣ, ಅವರಿಗೆ ಗೌರವ ಕೊಡೋಣ, ಪ್ರೀತಿಸೋಣ ಅಂತ ಹೇಳ್ತಾ ಮುಸ್ತಫಾಲ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಬಶೀರ್ ಅವರನ್ನು ಕೂಡ ವೇದಿಕೆಗೆ ಕರೀತಾ ಇದ್ದೇನೆ. ಅವರಿಗೆ ಗೌರವವನ್ನು ಕೊಡೋದು, ಅವರ ತ್ಯಾಗಕ್ಕೆ ಮನ್ನಣೆ ಕೊಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಬೇಕು. ಈ ರೀತಿಯಲ್ಲಿ ನಾವೆಲ್ಲರೂ ಅಸಂಘಟಿತ ಕಾರ್ಮಿಕರ ಒಟ್ಟಿಗೆ ನಿಲ್ಲೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಅಬ್ಬಾಸ್ ಅಲಿ ಅವರಿಗೆ ಧನ್ಯವಾದಗಳು. ಮುಂದೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ಚಿಕ್ಕದಾದ ಮಾಹಿತಿಯನ್ನು ನಮ್ಮ ಕುಮಾರ್ BR ಕಾರ್ಮಿಕ ವಿಭಾಗದ ಅಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆ ವಿಭಾಗ 1 ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ನೀಡಬೇಕಾಗಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ಗೌರವಾನ್ವಿತ UT ಇಫ್ತಿಕಾರ್ ಸಾಹೇಬ್ರೆ, ಹಾಗೆ ನಮ್ಮ ಮೋಡ ಅಧ್ಯಕ್ಷರಾದಂಥ ಸದಾಶಿವ ಉಲ್ಲಾಳ್ರವರೇ, ಹಾಗೆ ಈ ಭಾಗದ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಹಾಗೆ ಕಾರ್ಮಿಕ ಮುಖಂಡರೇ, ಆಗಮಿಸಿರುವ ಎಲ್ಲ ಅಸಂಘಟಿತ ವಲಯದ ನನ್ನ ನೆಚ್ಚಿನ ಕಾರ್ಮಿಕ ಬಂಧುಗಳೇ, ತಮಗೆಲ್ಲ ಈಗಾಗಲೇ ನಮ್ಮ ಅಬ್ಬಾಸ್ ಅಲಿ ಅವರು ಹೇಳಿದ ಹಾಗೆ ಕಳೆದ ದಿನಾಂಕ 10/10/2025 ನಾವು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣಾ ಕಾರ್ಯಕ್ರಮವನ್ನು ನಮ್ಮ ಗೌರವಾನ್ವಿತ ವಿಧಾನಸಭಾ ಅಧ್ಯಕ್ಷರಾದಂತಹ ಶ್ರೀಯುತ UT ಖಾದರ್ ಸಾಹೇಬ್ರ ಒಂದು ಘನ ಉಪಸ್ಥಿತಿಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಆದಂತಹ ದಿನೇಶ್ ಗುಂಡೂರಾವ್ ಸಾಹೇಬ್ರ ಒಂದು ಮೂಲಕ ಉದ್ಘಾಟಿಸಿ ನಮ್ಮ ಕಾರ್ಮಿಕ ಸಚಿವರಾದಂಥ ಶ್ರೀಯುತ ಸಂತೋಷ್ ಲಾಡರವರು ವಿತರಣೆ ಮಾಡಿರುತ್ತಾರೆ. ಅದೆಲ್ಲ ತಮಗೆ ತಿಳಿದಂಥ ವಿಷಯವಾಗಿದೆ. ಇನ್ನು ನಾವು ಮುಂದುವರೆದು ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಸರ್ಕಾರ ಈಗ ಪ್ರಸ್ತುತ ಅಸಂಘಟಿತ ಕಾರ್ಮಿಕರಿಗೆ ಸಾಕಷ್ಟು ಸಾಮಾಜಿಕ ಭದ್ರತಾ ಸೌಲಭ್ಯವನ್ನು ಒದಗಿಸ್ತಾ ಇದೆ. ಸುಮಾರು 101 ವಿವಿಧ ಬಗೆಯ ಕಾರ್ಮಿಕರನ್ನು ಗುರುತಿಸಿ ಅವರಿಗೆ ನೋಂದಣಿ ಮಾಡುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆ ಅಡಿಯಲ್ಲಿ ಎಲ್ಲ ಅಸಂಘಟಿತ ಕಾರ್ಮಿಕರು ಅಂತ ಹೇಳಿದ್ರೆ ಇಷ್ಟೇ, ಅವರಿಗೆ ಯಾವುದೇ ಸಾಮಾಜಿಕ ಭದ್ರತೆ ಇರೋದಿಲ್ಲ. PF ಇರೋದಿಲ್ಲ, ESI ಇರೋದಿಲ್ಲ, ಬೋನಸ್ ಇರೋದಿಲ್ಲ, ಹೆರಿಗೆ ಭತ್ಯೆ ಇರೋದಿಲ್ಲ. ಯಾವತ್ತಿನ ದುಡಿಮೆಯನ್ನು ಅವತ್ತು ಮಾಡಿ ಜೀವನ ಸಾಗಿಸುವಂಥ ಎಲ್ಲ ನಮ್ಮ ಏನು ಪ್ರೀತಿ ಪಾತ್ರರಾದಂಥ ಕಾರ್ಮಿಕರಿಗೆ ಅಸಂಘಟಿತ ಕಾರ್ಮಿಕರು ಅಂಥೇಳಿ ನಾವು ಪರಿಗಣಿಸಿ ಅವರನ್ನು ನೋಂದಣಿ ಮಾಡಿ ಅವರ ಒಂದು ಸಾಮಾಜಿಕ ಭದ್ರತೆಯನ್ನು ಕಾಪಾಡೋ ದೃಷ್ಟಿಯಲ್ಲಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಹಾಗೂ ಕಾರ್ಮಿಕ ಸಚಿವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ನನ್ನ ಕೋರಿಕೆ ಇಷ್ಟೇ, ಎಲ್ಲ ವಲಯದ ಅಸಂಘಟಿತ ಕಾರ್ಮಿಕರು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಿ. ನೋಂದಣಿ ಮಾಡಿಕೊಳ್ಳದಿದ್ದರೆ ಯಾವುದೇ ಸೌಲಭ್ಯವನ್ನು ನಾವು ನಿಮಗೆ ವಿತರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಬ್ಬ ನೋಂದಣಿಯಾದಂತಹ ಚಾಲಕ ಮೃತಪಟ್ಟರೆ 5 ಲಕ್ಷ ರೂಪಾಯಿಗಳ ಒಂದು ವಿಮಾ ಹಣವನ್ನು ನಾವು ಅವಲಂಬಿತರಿಗೆ ಕೊಡ್ತೇವೆ. ಈ ನೋಂದಣಿ ಆಗದೇ ಇದ್ದರೆ ನಾವು ಯಾರಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಅದು ಅವರು ವಂಚಿತರಾಗ್ತಾರೆ. ಹಾಗಾಗಿ ನೋಂದಣಿ ಅನ್ನೋದು ಬಹು ಮುಖ್ಯ ಒಂದು ಪ್ರಮುಖ ಹಂತ ಅಂತಲೇ ಹೇಳಬೇಕು. ನೋಂದಣಿ ಭಾಳ ಸಿಂಪಲ್ಲು. ಆನ್ಲೈನ್ ಮುಖಾಂತರ ನಿಮ್ಮ ಆಧಾರ್ ಕಾರ್ಡು, ಬ್ಯಾಂಕು ಏನು ಲಿಂಕ್ ಆಗಿರುತ್ತಲ್ಲ ಆ ಬ್ಯಾಂಕ್ ಅಕೌಂಟು, ಮೊಬೈಲ್ ನಂಬರು 3 ಇದ್ದರೆ ಸಾಕು. ಮತ್ತು ಜೊತೆಗೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ನಿಮ್ಮ ನಾಮಿನಿ ಡೀಟೇಲ್ಗಳು, ಆಧಾರ್ ಕಾರ್ಡ್ ಇಷ್ಟು ತಗೊಂಡು ನೀವು ಆನ್ಲೈನ್ ಮುಖಾಂತರ ನಮ್ಮ ಕಚೇರಿಯನ್ನಾದರೂ ಸಂಪರ್ಕಿಸ್ಬೋದು, ಅಥವಾ ಗ್ರಾಮವನ್ನು ಅಥವಾ ಡಿಜಿಟಲ್ ಸೇವಾ ಕೇಂದ್ರಗಳು ಇಲ್ಲಿ ಹೋಗಿ ಸಹ ನೀವು ಮಾಡಿಕೊಳ್ಬೋದು. ಅಥವಾ ನಿಮಗೆ ಕಂಪ್ಯೂಟರ್ ಬಗ್ಗೆ ಆನ್ಲೈನ್ ಬಗ್ಗೆ ಮಾಹಿತಿ ಇದ್ದರೆ ನೀವೇ ಸ್ವತಃ ಮಾಡಿಕೊಳ್ಬೋದು. ಈಗಾಗಲೇ ಸಾಕಷ್ಟು ಸಂಖ್ಯೆಯ ಅಸಂಘಟಿತ ಕಾರ್ಮಿಕರನ್ನು ನಾವು ನೋಂದಣಿ ಮಾಡಿ ಸ್ಮಾರ್ಟ್ ಕಾರ್ಡನ್ನು ವಿತರಣೆ ಮಾಡಿದ್ದೇವೆ. ಇನ್ನು ಉಳಿದಂಥ ಆ ದಿನ ಯಾರು ಆ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಅಸಾಧ್ಯವಾಗಿದ್ದರು ಅವರಿಗೆ ನಾವು ಈ ದಿನ ಇಲ್ಲಿ ನಿಮ್ಮ ಉಲ್ಲಾಳ ಭಾಗದ ಕಾರ್ಡ್ಗಳನ್ನು ನಮ್ಮ
ಇಸ್ಮಾಯಿಲ್ ನಾಟಕಲ್ ಅವರ ಒಂದು ಕೋರಿಕೆ ಮೇರೆಗೆ ನಾವು ತೆಗೆದುಕೊಂಡು ಬಂದಿದ್ದೇವೆ. ಆ ಕಾರ್ಡನ್ನು ದಯಮಾಡಿ ತಗೊಳ್ಳಿ. ನೀವು ತಗೊಂಡು ಆ ಕಾರ್ಡಿನ ಸದುಪಯೋಗವನ್ನು ಪಡ್ಕೊಳ್ಳಿ. ಎಲ್ಲ ಟೈಲರು, ಕ್ಷೌರಿಕರು, ಮಡಿವಾಳರು, ಅಗಸರು ಅಂದರೆ ಮಡಿವಾಳರು ಅವರೇ ಬರ್ತಾರೆ. ಎಲ್ಲ ಮೆಕ್ಯಾನಿಕ್ಗಳು, ಗ್ಯಾರೇಜ್ ವರ್ಕರ್ಸು, ಟಿಂಕರಿಂಗ್ ಹಾಕೋರು, ಪಂಚರ್ ಹಾಕೋರು, ಎಲ್ಲ ಈ ಥರ ಎಲ್ಲ ವಲಯದ ಕಾರ್ಮಿಕರನ್ನು ನಾವು ಈಗಾಗಲೇ ನೋಂದಣಿ ಮಾಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಕಾರ್ಮಿಕರನ್ನು ಕಾರ್ಮಿಕ ಸಚಿವರು ಈ ವರ್ಗಕ್ಕೆ ಸೇರಿಸಲಿಕ್ಕಿದ್ದಾರೆ. ಹಾಗಾಗಿ ಎಲ್ಲ ಸೌಲಭ್ಯಗಳನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ನಾನು ಎಲ್ರಿಗೂ ಸಹ ಧನ್ಯವಾದನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹೀಗೆ ಮಾತ್ರ 3 ವರ್ಷಕ್ಕೊಂದು ಸತಿ ಮಾಡಲಿಕ್ಕಿರೋದು. ಡ್ರೈವರ್ ಅಂದರೆ ಮೋಟಾರ್ ಟ್ರಾನ್ಸ್ಪೋರ್ಟ್ ಏನು ಇದ್ದಾರೆ ಆ ಸಂಬಂಧಪಟ್ಟ ಕಾರ್ಮಿಕರಿಗೆ ಮಾತ್ರ 3 ವರ್ಷಕ್ಕೊಂದು ಸತಿ ರಿನ್ಯೂವಲ್ಲು. ಉಳಿದ ಕಾರ್ಡ್ ಏನು ಸ್ಮಾರ್ಟ್ ಕಾರ್ಡ್ ಇದೆಯಲ್ಲ ಅವಕ್ಕೆ ರಿನ್ಯೂವಲ್ ಅನ್ನೋದು ಇಲ್ಲ. ಡ್ರೈವರ್ ಅಂದರೆ ಮೋಟಾರ್ ಸಂಬಂಧಿತ ಸಾರಿಗೆ ಕಾರ್ಮಿಕರಿಗೆ ಇದು ಏನಿದೆಯಲ್ಲ ಅದು 50 ರೂಪಾಯಿ ಕೊಡಬೇಕು. ಅದಕ್ಕೆ ಅದು ಮಾತ್ರ ನೀವು ನೋಂದಣಿಯನ್ನು ನೀವು ರಿನ್ಯೂವಲ್ ಮಾಡಬೇಕು. ಇನ್ನು ಉಳಿದೋದಕ್ಕೆ ಯಾವುದೇ ಶುಲ್ಕ ಇಲ್ಲ, ಫ್ರೀ. ಅದಕ್ಕೆ ರಿನ್ಯೂವಲ್ ಇಲ್ಲ. ನಿಮಗೆ 18ರಿಂದ 60 ವರ್ಷ ಒಳಗಿರಬೇಕು. ಇದೆಲ್ಲ ಮಾಹಿತಿ ಇದೆ ಅಂತ ನಾನು ಭಾವಿಸ್ಕೊಂಡು ಹೇಳಿಲ್ಲ. ಮನೆ ಕೆಲಸದವ್ರಿಗೂ ಸಹ ಅಸಂಘಟಿತ ಸಾಮಾಜಿಕ ಭದ್ರತಾ ಮಂಡಳಿಯಲ್ಲಿ ನಾವು ಅರ್ಜಿ ಏನಿಲ್ಲ, ಆನ್ಲೈನಲ್ಲೇ ಹಾಕೋದು. ಅರ್ಜಿ ಏನು ಬೇಡ, ಆನ್ಲೈನಲ್ಲಿ ನಾನು ಈಗಾಗಲೇ ಹೇಳಿದ್ನಲ್ಲ, ಆಧಾರ್ ಕಾರ್ಡು, ನಿಮ್ಮ ಮೊಬೈಲ್ ನಂಬರು, ಅಕೌಂಟ್ ನಂಬರು, ನಾಮಿನಿ ಡೀಟೇಲ್ಸ್ ಇಷ್ಟು ಕೊಟ್ಟರೆ ಸಾಕು. ಅರ್ಜಿ ಅಂತ ಯಾವುದು ಬರೆದು ಕೊಡುವಂಥದ್ದು ಏನಿಲ್ಲ. ಪ್ರೂಫ್ ಆಗಿ ಏನಿಲ್ಲ, ಅವರೇ ಬಂದು ಕೊಟ್ಟರಾಯ್ತು. ನಾನು ಮನೆ ಕೆಲಸ ಮಾಡ್ತೀನಿ ಅಂತ ಸೆಲ್ಫ್ ಡಿಕ್ಲರೇಷನ್ ಮಾಡಿ ಕೊಟ್ಟರಾಯ್ತು. ಈ ಕಾಂಟ್ರಾಕ್ಟ್ರು, ಕ್ಲೀನರ್ಗಳು ಅಂಥವ್ರು ಏನಾದರೂ ಇದ್ದರೆ ಮಾತ್ರ ಅವರು ಮಾಹಿತಿ ಅವರ ಮಾಲೀಕರಿಂದ ಕೊಡಬೇಕಾಗತ್ತೆ. ಇನ್ನು ಉಳಿದ ವಲಯದವರು ಅವರಾಗೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಕೊಂಡು ನೀವು ಬಾಡಿಗೆ ಅಂದರೆ ತಂದು ಕೊಟ್ಟರೆ ನಾವು ಮಾಡಿಕೊಡ್ತೇವೆ. ಅದಕ್ಕೆ ನಾವು ಪ್ರೂಫ್ ಎಲ್ಲ ಕೇಳೋಲ್ಲ. ಒಟ್ಟಿನಲ್ಲಿ ನಿಮಗೆ PF ESI ದಾಖಲೆಗಳು ಇರಬಾರ್ದು. ಅಂದರೆ ನೀವು PF ಅಲ್ಲಿ ರಿಜಿಸ್ಟರ್ ಆಗಿಬಿಟ್ಟು ಇಲ್ಲಿ ಬಂದು ಮಾಡಲಿಕ್ಕಾಗಲ್ಲ, ESI ಅಲ್ಲಿ ರಿಜಿಸ್ಟರ್ ಆಗಿಬಿಟ್ಟು ಇಲ್ಲಿ ಬಂದು ಮಾಡಲಿಕ್ಕಾಗಲ್ಲ. ಮತ್ತು ಇನ್ಕಮ್ ಟ್ಯಾಕ್ಸ್ ನೀವು ಪಾವತಿ ಮಾಡಬಾರ್ದು. ಅಂದರೆ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟೋರಾಗಿದ್ದರೆ ಈ ವ್ಯವಸ್ಥೆಗಳು ನಿಮಗೆ ಸಿಗೋಲ್ಲ. ಅಂದರೆ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ತೀರಿ ಅಂದರೆ ನೀವು ಆರ್ಥಿಕವಾಗಿ ಸಬಲರಾಗಿರ್ತೀರಿ ಅನ್ನೋ ಭಾವನೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ ಆ ಸೌಲಭ್ಯವನ್ನು ಕೊಡೋದಿಲ್ಲ. ಇಷ್ಟೇ ಬಿಟ್ಟರೆ ಇನ್ನೇನು. ನೋಡಿ, ಅದು ನೀವು ತಪ್ಪಾಗಿ ಹೇಳ್ತಿದ್ರಿ. ಕಾರ್ಮಿಕ ಇಲಾಖೆಯವರು 450-500 ರೂಪಾಯಿ ಕೇಳೋದೇ ಇಲ್ಲ. ನೀವು ಯಾವ ಕಚೇರಿಗೆ ಹೋಗಿದ್ದೀರಿ ಅಂತ ಹೇಳಿದ್ರೆ ಅವರು ಕಾರ್ಮಿಕ ಸಂಘಟನೆಯವರು ಕಚೇರಿಗೆ ಹೋಗಿರ್ಬೋದು. ಅವರು ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ಅದಕ್ಕೆ ನಾವು ಏನು ಹೇಳಲಿಕ್ಕಾಗಲ್ಲ. ಅದು ಕಾರ್ಮಿಕ ಸಂಘದ ಹಕ್ಕಿ ಇರ್ತದೆ. ಮೆಂಬರ್ಶಿಪ್ ಫೀಸು, ಸಬ್ಸ್ಕ್ರಿಪ್ಷನ್ ಫೀಸು, ಡೊನೇಷನ್ ಅಂತ ಅವ್ರು ತೆಗೆದುಕೊಂಡ್ರೆ ಅದು ಕಾನೂನು ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ನೀವು ನೇರವಾಗಿ ಬಂದರೆ ಯಾವುದೇ ಶುಲ್ಕ ಇಲ್ಲ. ನಮ್ಮ ಕಚೇರಿಗೆ ಬಂದು ನೇರವಾಗಿ ಮಾಡಿದ್ರೆ ಯಾವ ಶುಲ್ಕ ಇಲ್ಲ. ನೀವು ಸಂಘಟನೆಯವ್ರ ಮುಖಾಂತರ ಹೋದರೆ ಅವರ ಫೀಸ್ ಕೊಡೋದಕ್ಕೆ ನಾವು ಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವ್ರಿಗೂ ಇದೆ ಸರ್, ಅವ್ರಿಗೂ ಇದೆ ಸರ್. ಅಲ್ಲ, ಎಲ್ಲರೂ ಮಾಡ್ಬೋದು ಮೇಡಮ್. ಒಟ್ನಲ್ಲಿ PF ESI ಇರಬಾರ್ದು, ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡಬಾರ್ದು. ಈಗ ಬೀದಿ ವ್ಯಾಪಾರಸ್ಥರು ಹೋಗಿ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ವರ್ಷಕ್ಕೆ 50,000 ಕಟ್ಟಿದರೆ ಇಲ್ಲ. ಹಾಗೆ PF ESI ಇನ್ಕಮ್ ಟ್ಯಾಕ್ಸ್ ಮತ್ತು ವಯಸ್ಸು 18ರಿಂದ 60. ಧನ್ಯವಾದಗಳು ಸರ್. ಡ್ರೈವರ್ಗೆ 70 ವರ್ಷ ಮಾತ್ರ. ಡ್ರೈವರ್ಗೆ ಮಾತ್ರ 70 ವರ್ಷ, ವಿಶೇಷವಾಗಿ 70 ವರ್ಷ ಅವಕಾಶ ಕೊಟ್ಟಿದ್ದಾರೆ. ಅಷ್ಟರೊಳಗಡೆ ಏನೇ ಆದ್ರೂ ಸಹ ಸೌಲಭ್ಯಗಳು ಇದ್ದಾವೆ. ಡ್ರೈವರ್ನವ್ರಿಗೆ 5 ಲಕ್ಷ, ಮಾಮೂಲಿ ಹಾಗೆ ಆದರೆ 1 ಲಕ್ಷ ರೂಪಾಯಿ. ಅಂದರೆ ಬೇರೆ ಇತರೆ ವಲಯದವರಿಗೆ 1 ಲಕ್ಷ ರೂಪಾಯಿ, ನ್ಯಾಚುರಲ್ ಡೆತ್ ಆದರೆ 25,000 ರೂಪಾಯಿ. ಮತ್ತು ಡ್ರೈವರ್ನವ್ರಿಗೆ ಸ್ಕಾಲರ್ಶಿಪ್ ವ್ಯವಸ್ಥೆ ಇದೆ. ಅವರ ಮಕ್ಕಳಿಗೆ ಸ್ಕಾಲರ್ಶಿಪ್ ವ್ಯವಸ್ಥೆ ಕೊಡ್ತಾರೆ. ಅದಕ್ಕೆಲ್ಲ ನೀವು ಅರ್ಜಿಯನ್ನು ಹಾಕಬೇಕು. ಮಾಹಿತಿ ಸಫಿಷಿಯೆಂಟ್ ಅಂತ ಭಾವಿಸ್ಕೊಳ್ತೇನೆ. ಈಗಾಗಲೇ ಪಾಂಪ್ಲೆಟ್ಗಳನ್ನೆಲ್ಲ ನಿಮ್ಮವರು ಸರ್ಕ್ಯುಲೇಟ್ ಮಾಡ್ತಾರೆ. ನಮ್ಮ ಇಸ್ಮಾಯಿಲ್ ಅವರು ವಾಟ್ಸಪ್ ಗ್ರೂಪ್ನಲ್ಲಿ ಹಾಕ್ತಾರೆ. ಬೇಕು ಅಂದರೆ ನಮ್ಮ ಹುಡುಗರು ಪಾಂಪ್ಲೆಟ್ ಇಟ್ಕೊಂಡಿದ್ದಾರೆ, ತೆಗೆದುಕೊಳ್ಳಿ ಅದನ್ನು. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಕಚೇರಿಯನ್ನು ಸಂಪರ್ಕಿಸ್ಬೋದು. ಮತ್ತು ವಿಶೇಷವಾಗಿ ಒಂದು ಹೆಲ್ಪ್ಲೈನನ್ನು ಸಹ ನಮ್ಮ ಕಾರ್ಮಿಕ ಇಲಾಖೆ ಮಾಡಿದ್ದಾರೆ, 155-214 ಅಂತ. ಎಲ್ಲ ನೋಟ್ ಮಾಡ್ಕೊಳ್ಳಿ, 155-214. ಈ ಹೆಲ್ಪ್ಲೈನನ್ನು ನೀವು ಎನಿ ಟೈಮ್ 24x7 ಸಂಪರ್ಕಿಸ್ಬೋದು. ಇದನ್ನು ಓದಬೇಕು ನೀವು ಓದಬೇಕು ದಯಮಾಡಿ. ಎಲ್ಲ ಉಂಟು ಮಾಹಿತಿ, ಅದಕ್ಕೋಸ್ಕರ ಈ ಪಾಂಪ್ಲೆಟನ್ನು ಕೊಡೋದು ನಾವು. ಇದನ್ನು ನೀವು ಓದ್ಕೊಂಡ್ರೆ ಪ್ರತಿಯೊಂದು ಅಂಶನೂ ಇದರಲ್ಲಿದೆ. ನಾನು ಹೇಳೋದಕ್ಕಿಂತ ನಿಮಗೆ ಸಿಗತ್ತೆ. ನಾನು ಹೇಳೋದು ನಿಮ್ಮ ಕಿವಿಯಲ್ಲಿ ಕೇಳಿ ಬಿಟ್ಬಿಡ್ಬೋದು, ಬಟ್ ಆದರೆ ಇದು ದಾಖಲೆಯಲ್ಲಿ ಇರ್ತದೆ. ನೀವು ಓದ್ಕೊಳ್ಳಿ.
ಹೆಚ್ಚಿನ ಮಾಹಿತಿ ಬೇಕಂದರೆ 155214ಗೆ ಫೋನ್ ಮಾಡಿ. ಇನ್ನೂ ಮಾಹಿತಿ ಬೇಕಂದರೆ ನಮ್ಮ ಕಚೇರಿಯಲ್ಲಿ ಯಾವಾಗಲೂ ನಾವು ಲಭ್ಯರಿರ್ತೀವಿ. ನೀವು ನಮ್ಮನ್ನು ಸಹ ನೇರವಾಗಿ ಸಂಪರ್ಕಿಸ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಧನ್ಯವಾದ. ಈಗ ಕಾರ್ಯಕ್ರಮವನ್ನು ಮುಂದುವರಿ. ಈಗ ನಾವು 4 ಜನ ವ್ಯಕ್ತಿಗಳಿಗೆ ಡಾಕ್ಟರ್ ಇಫ್ತಿಕಾರ್ ಅಲಿ ಅವರು ಇಲ್ಲಿ ಸನ್ಮಾನ ಮಾಡ್ತಾರೆ. ನಂತರ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಮೊದಲನೇದಾಗಿ ಶ್ರೀಮತಿ ಫಾತಿಮಾ ರಂಶೀನಾ, ಕರ್ನಾಟಕ ರಾಜ್ಯ ದಸರಾ ಕ್ರೀಡಾಕೂಟ ಜೂಡೋ ಮಟ್ಟದಲ್ಲಿ ಪ್ರಥಮ ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಮೂಗಪ್ಪ ಇವರನ್ನು ಕೂಡ ನಾನು ಸನ್ಮಾನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ಶ್ರೀ ಡಿ ಬೋಜಾ ಇವರನ್ನು ಕೂಡ ನಾನು ಸನ್ಮಾನ ವೇದಿಕೆಗೆ ಆಹ್ವಾನಿಸ್ತೇನೆ. ಅದೇ ರೀತಿ ಶ್ರೀ ಅಬ್ದುಲ್ ಅಜೀಜ್ ಇವರನ್ನು ಕೂಡ ನಾನು ಸನ್ಮಾನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಡಿ ಬೋಜಾ ಹಾಗೂ ಶ್ರೀ ಅಬ್ದುಲ್ ಅಜೀಜ್ ಇವರಿಗೆ ಈ ಒಂದು ಕಾರ್ಯಕ್ರಮದ ಸಂಯೋಜಕರು ಡಾಕ್ಟರ್ ಇಫ್ತಿಕಾರ್ ಅಲಿ ಅವರ ಮುಖಾಂತರ ಈಗ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಅವರ ಹೆಸರು ಅದೇ ಶ್ರೀ ಮೂಗಪ್ಪ ದಿವಂಗತ ಕರಿಯಪ್ಪರವರ ಮಗ, ಶ್ರೀ ಗೌರಮ್ಮರ ಮಗಳು ಅಸಂಘಟಿತ ಕಾರ್ಮಿಕರಾಗಿ ಬಹಳ ಶ್ರಮಜೀವಿಯಾಗಿದ್ದಾರೆ. ಹಾಗೆಯೇ ಶ್ರೀ ಡಿ ಬೋಜಾ ಇವರು ಕೂಡ ಅಸಂಘಟಿತ ಕಾರ್ಮಿಕರಾಗಿ ಡಿ ಕೃಷ್ಣಪ್ಪರವರ ಮಗ, ಇವರು ಕೂಡ ಒಬ್ಬ ಅಸಂಘಟಿತ ಕಾರ್ಮಿಕ ಶ್ರಮಜೀವಿಯಾಗಿದ್ದಾರೆ. ಹಾಗೆ ಅಬ್ದುಲ್ ಅಜೀಜ್ ಇವರು ಶ್ರೀ ಮಹಮೂದ್ರವರ ಮಗ, ಇವರು ಕೂಡ ಒಬ್ಬ ಅಸಂಘಟಿತ ಕಾರ್ಮಿಕರಾಗಿ ಭಾಳಷ್ಟು ಸೇವೆಯನ್ನು ಮಾಡಿದವರು. ಇವರೆಲ್ಲರನ್ನೂ ಕೂಡ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಮಿಕ ವಿಭಾಗದವರು ಡಾಕ್ಟರ್ ಇಫ್ತಿಕಾರ್ ಅಲಿ ಅವರು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ನಿಮ್ಮೆಲ್ಲರ ಸನ್ಮುಖದಲ್ಲಿ ಶ್ರಮಜೀವಿಗಳನ್ನು ಸನ್ಮಾನಿಸುವುದಂತ ಹೇಳಿದರೆ ಭಾಳ ದೊಡ್ಡ ಒಂದು ಮಹತ್ತರವಾದ ಕಾರ್ಯಕ್ರಮವಾಗಿದೆ. ಅಬ್ಬಾಸ್ ಅಲಿ ಅವರು, ಇಸ್ಮಾಯಿಲ್ ರವರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಎಲ್ಲ ಅತಿಥಿಗಳು ಕೂಡ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಅವರೊಂದಿಗೆ ಕೈ ಜೋಡಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. ಇಲ್ಲಿ ನಡೀತಾ ಇದೆ. ಈಗ ನಮ್ಮನ್ನು ಉದ್ದೇಶಿಸಿ ಡಾಕ್ಟರ್ ಇಫ್ತಿಕಾರ್ ಅಲಿ ಅವರು ಮಾತಾಡ್ತಾರೆ. ಈ ಕಾರ್ಯಕ್ರಮದ ನಂತರ NSUIನ ಅಧ್ಯಕ್ಷರಾದಂಥ ಸಾಹಿಲ್ ಮಂಚಿಲ ಇವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವರೆಲ್ಲರಿಗೂ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಡಾಕ್ಟರ್ ಇಫ್ತಿಕಾರ್ ಅಲಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ನಾನು ಇಂಗ್ಲೀಷ್, ತುಳು, ಕನ್ನಡ, ಮಲಯಾಳಂ ಎಲ್ಲ ಮಿಕ್ಸ್ ಮಾಡಿ ಮಾತಾಡ್ತೀನಿ ಎಲ್ಲರಿಗೂ. ಅನ್ನತರಾಜ್ ಲೇಬರರ್ಸ್ ಅಂತ ಈಗ ಹೇಳ್ತಿದ್ರು. ಆದ್ರೆ ನಾನಿಲ್ಲಿ ಅಣ್ಣನ ನಿನ್ನೆ ಪರ್ಸನಲ್ ಆಗಿ ಫೋನ್ ಮಾಡಿ ನನಗೆ ಇಲ್ಲಿ ಕಾರ್ಯಕ್ರಮ ಹೋಗಲೇಬೇಕು ಸಾಯ್ಬಾಕ್ ಅಂದಿದ್ರು ಅನ್ನೊಟ್ಟಿಗೆ. ನಾನು ಯಾವುದು ಸಾಯ್ಬಾಕ್ ಅಂತ ನೋಡಿ ನಾನು ನಂಬರ್ ಕಳಿಸ್ಲಿಕ್ಕೆ ಹೇಳಿದೆ. ನೋಡುವಾಗ ನಾವು ಇಸ್ಮಾಯಿಲ್ ಅಣ್ಣ ಅವರು ಸಾಯ್ಬಾಕ್ ಅಂತ ಕರಿತಿದ್ರು. ಆಗ ನಾನು ಹೇಳಿದೆ, ನಾನು ಇವರ ಮಗಳು ನಾನು ಕಲಿಸ್ತಾ ಇದ್ದೀನಿ ಮಗನ ನೆನಪಾಯದಲ್ಲಿ, ಮತ್ತು ಇಲ್ಲಿ ಹೋಗಲೇಬೇಕೆಂದರು. ನಾನು ಅಲ್ಲಿ ಬೆಂಗಳೂರಲ್ಲಿದ್ದೆ, ಇವತ್ತು ಬೆಳಿಗ್ಗೆ ಬಂದೆ. ಈ ಕಾರ್ಯಕ್ಕೆ ಬರಬೇಕು ಅಂತ ಬಂದಿದ್ದೆ. ಆಗ ನೋಡಿ 11 ಸನ್ಮಾನ ಕಾರ್ಯಕ್ರಮ ಮೀಟಿಂಗ್ ಇತ್ತು ಇಲ್ಲ ನಮ್ಮ ಕ್ಷೇತ್ರದಲ್ಲಿ. ಈಗ ಇಲ್ಲಿ ಬಂದ ನಂತರ ನಾವು ಈ ಲೇಬರ್ಸ್, ಇದು 11 ಲೇಬರ್ಸ್ ಅಂತ ನೋಡಿ ಎಲ್ಲ ನಮ್ಮ ಈ ಫ್ಯಾಮಿಲಿ ಮೆಂಬರ್ಸು, ಓಶು ದಸರಾ ಗೋಲ್ಡ್ ಮೆಡಲಿಸ್ಟ್ ಫಾತಿಮಾ,
ಅವರ ಸನ್ಮಾನ ಆಯಿತು. 87 years old ಟೈಲರ್ ಸನ್ಮಾನ ಆಯಿತು. ಆ್ಯಂಡ್ ಮೇನ್ ಅವರ ವರ್ಕರ್ ಕಮ್ ವಿ ಕ್ಯಾನ್ ಕಾಲ್ ಮಿ ಆಸ್ ಮೇನ್ ಆನಂದ್ ಫಾಲೋವರ್ ಆಗಿದ್ದವರು ಎಲ್ಲರ ಕಾರ್ಯಕ್ರಮ ಸನ್ಮಾನ ಮಾಡಿದ್ದೆ. ನನಗೆ ಸಂತೋಷವಾಯಿತು. ನಿಮ್ಮನ್ನು ಆರ್ಗನೈಸಿಂಗ್ ಕಮಿಟಿನೂ ಸಂತೋಷವಾಯಿತು. ಥ್ಯಾಂಕ್ ಯು ಎಲ್ಲ ನಾಟಕ ನಾಗರಿಕರಿಗೂ, ಲೇಬರ್ ಸೆಲ್ಲಿಗೂ, ಇಲ್ಲಿನ ಅಧ್ಯಕ್ಷರಿಗೂ, ಎಲ್ಲ ಸಿಬ್ಬಂದಿಗೂ. ನಮಗೆ ಚೂರು ಮಾತಾಡಲಿಕ್ಕೆ ನಾಚಿಕೆ, ಯಾಕಂದರೆ ನಾವು ಇಂಗ್ಲೀಷಲ್ಲಿ ಪ್ರೊಫೆಸರ್ ಆಗಿ, ಪ್ರಿನ್ಸಿಪಲ್ ಆಗಿ, ಡೀನ್ ಆಗಿ, ಚೇರ್ಮನ್ ಆಗಿ ನಾವೆಲ್ಲ ಅಲ್ಲೆಲ್ಲ ಸ್ಟೇಜಲ್ಲಿ ಮಾತಾಡ್ತೀವಿ, ಫಾರಿನ್ ಯೂನಿವರ್ಸಿಟಿ ಆಗಲಿ, ಇಂಡಿಯನ್ ಯೂನಿವರ್ಸಿಟಿ ಆಗಲಿ. ಮಾಡಿ ಇಲ್ಲಿ ಕ್ಷೇತ್ರ ಬರುವಾಗ ಅನ್ನೊಂದು ಹೆದರಿಕೆ ನನಗೆ. ನಮ್ಮ ಮನೆಯಲ್ಲಿ ಅನ್ನನಾಗಿ ನಾನು ನೋಡಿದ್ದೇನೆ. ನಾನು ಹಾಗೆ ರಾಜಕೀಯವಾಗಿ ಅವರೇ ನನ್ನ ಗುರು. ನಾವು ಹಾಗೆ ಆದಷ್ಟು ನಾವು ಅದನ್ನು ಅವಾಯ್ಡ್ ಮಾಡಿಕೊಂಡು ಅವರ ಹಿಂದೆಗಡೆ ಕೆಲಸ ಮಾಡ್ಕೊಂಡು ಹೋಗುವವರು. ಇನ್ನೂ ನಂಗೆ ಹಿಂದಾಗೆ ಇರಬೇಕು, ನಂಗೆ ಮುಂದೆ ಸಾಧ್ಯವಿಲ್ಲ ಮುಂದೆ ಆಗಲು. ಅದಕ್ಕಾಗಿ ಆದಷ್ಟು ಅವಾಯ್ಡ್ ಮಾಡು. ಇವತ್ತು ಅನ್ನನ ಫೇಸ್ಬುಕ್ಕನ್ನು ಇಲ್ಲಿ ಬಂದ ಸ್ಟೇಜ್ ಬಂದು ನಿಮ್ಮನ್ನು ಮಾತಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಧನ್ಯವಾದಗಳು ರಮಣಕ್ಕ, ಥ್ಯಾಂಕ್ ಯು. ನಿಮ್ಮ ಮಾತನ್ನು ಇಂಗ್ಲೀಷಲ್ಲಿ ಕೇಳುವಾಗ ಭಾಳ ಚಂದವಾಗಿರ್ತದೆ, ಆದರೆ ನೀವು ಮಿಕ್ಸ್ ಕನ್ನಡದಲ್ಲಿ ಭಾಳ ಚೆನ್ನಾಗಿ ಮಾತಾಡಿದರೆ ಭಾಳ. ಈಗ ನಮ್ಮ ಇಸ್ಮಾಯಿಲ್ ರವರ ಅಪೇಕ್ಷೆಯಂತೆ ಡಾಕ್ಟರ್ ಇಫ್ತಿಕಾಲಿ ಅವರಿಗೊಂದು ಸಣ್ಣ ಸನ್ಮಾನ. ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಅವರು ಯಾವಾಗಲೂ ಕೂಡ ನಮ್ಮ ಸನ್ಮಾನವನ್ನು ಸ್ವೀಕರಿಸುವುದಿಲ್ಲ. ಅವರ ಮಾತು ಕಡಿಮೆ, ಕೃತಿಯಲ್ಲಿ ಭಾಳ ನಮ್ಮ ಶಾಸಕರ ಅನುಪಸ್ಥಿತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸಿಕೊಡ್ತಾ ಇದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹಾಗುತ್ತೆ. ಈಗ ಕಾರ್ಯಕ್ರಮವನ್ನು ಎ ಕೆ ರಹಮಾನ್ ರವರು ಮುಂದುವರಿಸ್ತಾರೆ. ಅರ್ಥವತ್ತಾದ ಈ ದೇಶದ ಅಧಿಕಾರರು ತನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸಿ ಈಗ ನಿರ್ಗಮಿಸುತ್ತಿದ್ದಾರೆ. ಇನ್ನು ಮುಂದೆ ನಮ್ಮ ಮೂಡಾದ ಅಧ್ಯಕ್ಷರು ಅಸಂಘಟಿತ ಕಾರ್ಮಿಕರ ವತಿಯಿಂದ ಇವತ್ತು ಉಳ್ಳಾಳ ತಾಲೂಕಿನ ದೇರ್ಲಕಟ್ಟೆಯಲ್ಲಿ ಭಾಳ ಒಂದು ಸಂತೋಷದ ವಿಚಾರ. ಸುಮಾರು 7 ಜನರನ್ನು ಸನ್ಮಾನಿಸುವುದರ ಜೊತೆಗೆ ಈ ಭಾಗದ ಜನರಿಗೆ ಅಸಂಘಟಿತ ಕಾರ್ಮಿಕರ ಇಲಾಖೆಯ ವತಿಯಿಂದ ID ಕಾರ್ಡ್ ಕೊಡುವಂಥದ್ದು ವ್ಯವಸ್ಥೆ. ಕಾರ್ಮಿಕ ಅಧಿಕಾರಿಯವರು ಮಾತಾಡುವಾಗ ಈ ಇಲಾಖೆಯಿಂದ ಏನೆಲ್ಲ ಕಾರ್ಯಕ್ರಮ ಇದೆ, ಯಾರಿಗೆಲ್ಲ ಬೆನಿಫಿಟ್ ಸಿಗ್ತದೆ, ಅದನ್ನು ಭಾಳ ವಿವರವಾಗಿ ನಿಮ್ಮ ಮುಂದಿಟ್ಟಿದ್ದೀರಿ. ಮಾನ್ಯ ಎಲ್ಲರೂ ಅಸಂಘಟಿತ ಕಾರ್ಮಿಕರಿಂದ ಯಾರಿಗೆಲ್ಲ ಬೆನಿಫಿಟ್ ಪಡ್ಕೊಳ್ಳಿಕ್ಕಾಗ್ತದೆ, ದಯವಿಟ್ಟು ಆ ಕಾರ್ಡ್ ಮುಖಾಂತರ ನೀವು ಬೆನಿಫಿಟ್ ಪಡ್ಕೊಂಡು ಸಮಾಜದಿಂದ ಕಷ್ಟ ಕಾಲದಿಂದ ನಿಮ್ಮನ್ನು ನೀವು ಬದುಕಿಸ್ಕೊಳ್ಳುವಂಥದ್ದು ವ್ಯವಸ್ಥೆ ಆಗಬೇಕು. ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ಇನ್ಕಮ್ ಲಿಮಿಟ್ಸ್ ಇದೆ. ನಮಗೆ ಇನ್ಕಮ್ ಲಿಮಿಟ್ಸ್ ದಾಟಿದಾಗ ಈ ಸವಲತ್ತು ನಮಗೆ ದೊರಕೋದಿಲ್ಲ. ಆ ಇನ್ಕಮ್ ಲಿಮಿಟ್ಸ್ ದಾಟದಾಗಿ ನೋಡಿಕೊಳ್ಳೋದು ಕೂಡ ನಮ್ಮ ಕರ್ತವ್ಯ ಆಗಿದೆ. ಕೆಲವೊಂದು ಸಂದರ್ಭದಲ್ಲಿ ನಿಜವಾಗಿ ಅವನು ಬಡವನಾಗಿರ್ತಾನೆ, ಕೂಲಿ ಕೆಲಸ ಮಾಡ್ತಾನೆ, ಅಸಂಘಟಿತ ಕಾರ್ಮಿಕನಾಗಿರ್ತಾನೆ, ಮನೆ ಕಟ್ಟೋದ ಅಥವಾ ಇನ್ನತ್ರ ಸಂದರ್ಭದಲ್ಲಿ ಬ್ಯಾಂಕಿಗೆ ಹೋಗ್ತಾನೆ. ಬ್ಯಾಂಕಿಗೆ ಹೋದಾಗ ಅವರು ಸಾಲ ಕೊಡಬೇಕಾದ್ರೆ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾರೆ IT ರಿಟರ್ನ್ಸ್ ಬೇಕು ಅಂತ. ಆ IT ರಿಟರ್ನ್ಸ್ ಸಾಲಕ್ಕೋಸ್ಕರ ಇವರು ಕೊಂಡೋಗಿ IT ರಿಟರ್ನ್ಸ್ ಮಾಡಿಸ್ತಾ ಇರ್ತಾರೆ. ಆಡಿಟ್ ಹತ್ರ ಹೋಗಿ ಬ್ಯಾಂಕಿಗೆ ಕೊಟ್ಟು ಬಿಡ್ತಾರೆ. ಅದು ಒಂದು ಸಲ ನೀವು ಕೊಟ್ಟರೆ ಅದು ಲೈಫ್ ಲಾಂಗ್ ನಿಮ್ಮ ಎಂಟ್ರಿಯಾಗಿ IT ರಿಟರ್ನ್ಸ್ ಫೈಲ್ ಮಾಡ್ತೀರಿ ಅಂತ ಅಲ್ಲಿ ರೆಕಾರ್ಡ್ ಆಗಿರ್ತದೆ. ಅದರಿಂದಾಗಿ ಅನೇಕ ಬೆನಿಫಿಟ್ಸ್ ಕೆಲವರಿಗೆಲ್ಲ ಭಾಳ ನೀವು ಇದರಲ್ಲಿದ್ದೀರಿ, ಸಿಗ್ತಾ ಇಲ್ಲ. ಇದಕ್ಕೆ ನೀವು ಜಾಗೃತರಾಗಿರಬೇಕು. ಒಮ್ಮೆಗೆ ನೀವು ಬ್ಯಾಂಕ್ ಲೋನ್ ತೆಗಿಲಿಕ್ಕೋಸ್ಕರ ನೀವು IT ರಿಟರ್ನ್ಸ್ ಫೈಲ್ ಮಾಡಲಿಕ್ಕೆ ಹೋದರೆ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಸಿಗುವಂಥ ಸವಲತ್ತು ನಿಮಗೆ ದೊರಕೋದಿಲ್ಲ. ಆದುದರಿಂದ ಎಲ್ಲ ಅಸಂಘಟಿತ ಕಾರ್ಮಿಕರು ಸಂಘಟಕರಾಗಿ ಸನ್ಮಾನ್ಯ ಇಸ್ಮಾಯಿಲ್ ರವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಎಲ್ಲರಿಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ಅಸಂಘಟಿತ ಕಾರ್ಮಿಕರು ಯಾರಿದ್ದಾರೆ ಅವರಿಗೆಲ್ಲರಿಗೂ ಈ ಸವಲತ್ತು ದೊರಕುವಂಥ ವ್ಯವಸ್ಥೆ ಮಾಡಲಿ. ನಮ್ಮ ಕ್ಷೇತ್ರದ ಶಾಸಕರು, ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು ಆದಂಥ ಸನ್ಮಾನ್ಯ UT ಖಾದರ್ ಸಾಹೇಬರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿತ್ತು. ಅವರು ಅಂತಾರಾಷ್ಟ್ರೀಯದ ಸ್ಪೀಕರ್ಸ್ ಕಾನ್ಫರೆನ್ಸಿಗೆ ಹೊರ ದೇಶದಲ್ಲಿರೋದ್ರಿಂದ ಅವರಿಗೆ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಲಿಲ್ಲ. ಆದರೂ ಕೂಡ ತನ್ನ ಇಫ್ತಿಕಾರ್ ಅವರು ತಮ್ಮ ಅಂತಲ್ಲ, ಕರ್ನಾಟಕ ಎಲ್ಐಡಿ ಮೆಡಿಕಲ್ ಇದರದ್ದು ಕೌನ್ಸಿಲ್ನ ಅಧ್ಯಕ್ಷರಾಗಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ರಿಗೂ ಹಿತವಚನ ನೀಡಿದ್ದಾರೆ. ಎಲ್ರಿಗೂ ಕೂಡ ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರುಗಳಿಗೆ ವಂದಿಸಿಕೊಂಡು ಇದರ ಅಸಂಘಟಿತ ಕಾರ್ಮಿಕರಿಗೆ ನಮ್ಮಿಂದಾಗುವಂಥ ಸಹಾಯ ಸಹಕಾರಗಳನ್ನು ನೀಡುವಂತೆ ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ಮಾಡೋದ ತಮಗೆಲ್ಲರಿಗೂ ವಂದಿಸಿ, ಜೊತೆಗೆ ಇವತ್ತು ಬೇರೆ ಬೇರೆ ಇದರಲ್ಲಿ ಗುರುತಿಸಿಕೊಂಡವರನ್ನು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಕೂಡ ಇವತ್ತು ಇಟ್ಕೊಂಡಿದ್ರು.
ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲ್ಪಟ್ಟವರು ತಾವು ಕೂಡ ಮುಂದಿನ ಜೀವನದಲ್ಲಿ ನಿಮಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ನೀವು ಇನ್ನೂ 4 ಜನರಿಗೆ ಸಹಾಯ ಮಾಡುವಂಥ ವ್ಯವಸ್ಥೆ ಭಗವಂತನ ಕಲ್ಪಿಸಲಿ ಅಂತ ಹೇಳಿಕೊಂಡು ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು. ನಮ್ಮ ಮೂಡಾದ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರಾದ ಸದಾಶಿವಲಾಲ್ರವರಿಗೆ. ಇನ್ನು ನಮ್ಮನ್ನು ಉದ್ದೇಶಿಸಿ ನಮ್ಮ ಬ್ಲಾಕ್ನ ಅಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರಾದ ಶ್ರೀ ರಮೇಶ್ ಶೆಟ್ಟಿ ಅವರಿಂದ 2 ಮಾತಾಡಬೇಕು ಕೊಡ್ತೇನೆ. ಅಸಂಘಟಿತ ಕಾರ್ಮಿಕ ಘಟಕ ಇದರ ಈ ಒಂದು ಸುಂದರ ಸಮಾರಂಭ, ಅದೇ ರೀತಿ ಸನ್ಮಾನ ಕಾರ್ಯಕ್ರಮ, ಈ ಒಂದು ವೇದಿಕೆಯಲ್ಲಿ ಆಸೀನರಾದಂಥ ನಮ್ಮ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸದಾಶಿವಲಾಲ್ರವರೇ, ಅದೇ ರಾಜ್ಯ ಕಾರ್ಯದರ್ಶಿಗಳಾದ ಮಂಜುಳಾ ನಾಯಕ್ರವರೇ, ನಮ್ಮ ಬ್ಲಾಕ್ನ ಮಹಿಳಾ ಕಾರ್ಯದರ್ಶಿ ಚಂದ್ರಿಕಾ ರೈ ಅವರೇ, ಇಂಟೆಕಿನ ಅಧ್ಯಕ್ಷ ಅಂತ ಪ್ರಭಾವತಿ ಆರ್ ಶೆಟ್ಟಿ ಅವರೇ, ನಮ್ಮ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಮೊಹಮ್ಮದ್ ಮೋನೂರ್ ಅವರೇ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಮಾಜಿ ಸದಸ್ಯರಾದಂಥ NS ಕರೀಮ್ರವರೇ, ಅದೇ ರೀತಿ ಅಧಿಕಾರಿ ವರ್ಗದವರೇ, ಅದೇ ರೀತಿ ಈ ಒಂದು ಸಂಘಟನೆಯನ್ನು ಮಾಡಿದಂಥ ಇಸ್ಮಾಯಿಲ್ರವರೇ, ಅದೇ ರೀತಿ ಸೇರಿದಂಥ ಎಲ್ಲ ಈ ಭಾಗದ ಕಾರ್ಮಿಕ ಬಂಧುಗಳೇ, ಈ ಕಾರ್ಯಕ್ರಮವನ್ನು ಭಾಳಷ್ಟು ಒಂದು ಒಳ್ಳೆಯ ಕಾರ್ಯಕ್ರಮ. ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಎಲ್ಲ ಸೇವೆಗಳು ಕೂಡ ಜನರಿಗೋಸ್ಕರವಾಗಿ ಇರುವಂಥದ್ದು. ಇದು ಕೂಡ ಮುಖ್ಯವಾಗಿ ಜನರಿಗೆ ಅಗತ್ಯವಾದಂಥ ಕಾರ್ಯಕ್ರಮ. ಯಾಕಂತ ಹೇಳಿದರೆ ಕೂಲಿ ಕೆಲಸ ಮಾಡುವವರು, ಅಸಂಘಟಿತ ಕಾರ್ಮಿಕರು, ಏನೋ ಒಂದು ಅವರಿಗೆ ಭತ್ಯೆ ಅಥವಾ PF ಅಥವಾ ಯಾವುದೇ ರೀತಿ ಇಲ್ಲದಂಥ ಸಂದರ್ಭದಲ್ಲಿ ಸರ್ಕಾರ ಈ ಒಂದು ಯೋಜನೆಯನ್ನು ಕೊಟ್ಟಿದೆ. ಇದರಿಂದ ಭಾಳಷ್ಟು ಆರೋಗ್ಯ ದೃಷ್ಟಿಯಿಂದ ಅದು ಬೇರೆ ಬೇರೆ ಈಗ ಅಧಿಕಾರಿಗಳ ಅದರ ಬಗ್ಗೆ ಫುಲ್ಲು ಮಾಹಿತಿಯನ್ನು ನಿಮಗೆ ಕೊಟ್ಟಿದೆ. 101 ವಿಷಯಗಳಲ್ಲಿ ಇದೆ ಅಂತ ಹೇಳಿದರು. ಅದರ ಕಾರ್ಡನ್ನು ಮಾಡುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಇದನ್ನು ಬಹಳಷ್ಟು ಜನ ಪ್ರಚಾರ ಮಾಡಿ ನಮ್ಮ ಇಂತಹ ಸಮಾಜ ಸೇವಕರು ಇದರ ಕಾರಣ ಇಸ್ಮಾಯಿಲ್ರವರಿದ್ದ ಕಾರಣ ಅನೇಕ ಜನರಿಗೆ, ಅದೇ ರೀತಿ ಮತ್ತೊಬ್ಬರು ಕೂಡ ಅಲ್ಲಿ ಮಂಜುನಾಡಿಲಿದ್ದಾರೆ, ಅವರು ಕೂಡ ಅನೇಕ ಜನರಿಗೆ ಕೂಡ ಇಂತಹ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆ ಮಾಡಿದ ಪ್ರಯೋಜನವಾಗಿ ಅವರಿಗೆ ಅನೇಕ ವ್ಯವಸ್ಥೆಗಳು ಸಿಗ್ತದೆ. ಕಾರ್ಮಿಕ ಇಲಾಖೆಯಿಂದ ಕೂಡ ಸಿಗ್ತದೆ, ಕಿಟ್ ಸಿಗ್ತದೆ, ಅದು ಬೇರೆ ಬೇರೆ ಸಿಗ್ತದೆ. ಮದುವೆ ಆಗುವ ಹೆಣ್ಮಕ್ಕಳಿದ್ದರೆ ಅವರಿಗೆ ಕೂಡ ವ್ಯವಸ್ಥೆ ಸಿಗ್ತದೆ, ಶಾಲೆ ಹೋಗುವ ಮಕ್ಕಳಿದ್ದರೆ ಅವರಿಗೆ ಕೂಡ ಸೌಲಭ್ಯ ಸಿಗ್ತದೆ. ಅನೇಕ ಸೌಲಭ್ಯಗಳು ಸರ್ಕಾರದಿಂದ ಸಿಗ್ತದೆ. ಆದರೆ ಮಾಹಿತಿ ಮಾತ್ರ ಕೊರತೆ ಇದೆ. ಈ ಮಾಹಿತಿ ಕೊರತೆಯಿಂದಾಗಿ ಭಾರಿ ಕಷ್ಟ. ಈ ಮಾಹಿತಿ ಯಾರಿಗೂ ಕೂಡ ಬೇಡ. ಯಾಕಂತೇಳಿ ಇಂಥ ಕಾರ್ಯಕ್ರಮ ಮಾಡುವಾಗ ಜನರು ಯಾರು ಬರ್ತಾ ಇಲ್ಲ. ಬೇರೆ ಅಂತ ಆದರೆ ಒಂದು ಡೊಂಬರಾಟ ಅಥವಾ ಬೇರೆ ಡ್ಯಾನ್ಸ್ ಕ್ಲಬ್ ಇದೆ, ಬೇರೆ ಏನಿದ್ದರೆ ಅದಕ್ಕೆಲ್ಲ ಜನ ಸೇರಿಸ್ತಾರೆ. ಇಂಥ ಕಾರ್ಯಕ್ರಮ ಬಂದು ಜನರು ತಿಳ್ಕೊಂಡು ಅದನ್ನು ಮಾಡಿಸಿದರೆ ಸಹ ಜನರಿಗೆ ಪ್ರಯೋಜನ ಆಗ್ತದೆ. ಇಲ್ಲದಿದ್ದರೆ ಒಂದು ಮನೆಯವರು ಒಂದು ಬೇರೆ ನಮ್ಮ ಪಕ್ಕದ ಮನೆಯವರು ಸಿಕ್ಕಿದಾಗ ನಮಗೆ ಮಸ್ತರಾಗೋದು ಅವರಿಗೆ ಸಿಕ್ಕಿತ್ತು ಅಂತೇಳಿ. ಇದಕ್ಕೆ ಬೇಕಾಗಿ ಮಾಡುವಂಥ ಕೆಲಸ ನಿಮ್ಮದು ಆಗಬೇಕು. ಇದನ್ನು ಪ್ರಚಾರ ಮಾಡಬೇಕು, ಇದನ್ನು ಜನರಿಗೆ ತಿಳಿಸಬೇಕು. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಇದಕ್ಕೆ ಅಸಂಘಟಿತ ಕಾರ್ಮಿಕ ಘಟಕ ಅಂತೇಳಿ ಮಾಡಿ ಜಿಲ್ಲಾಧ್ಯಕ್ಷದ ಅಬ್ಬಾಸ್ ಅಲಿಯನ್ನು ಮಾಡಿದೆ. ಅದೇ ರೀತಿ ನಮ್ಮ ಉಳ್ಳಾಳದಲ್ಲಿ ಬ್ಲಾಕ್ನಲ್ಲಿ ಅಶ್ರಫ್ ಅಂತೇಳಿ ಮಾಡಿದ್ದೇವೆ. ಇವರು ರಾಜ್ಯದ ಸಂಘಟನಾ ಕಾರ್ಯದರ್ಶಿ ಆಗಿದ್ದಾರೆ. ಆದ್ದರಿಂದ ಎಲ್ಲ ಕೂಡ ಪೋಸ್ಟ್ ಇದೆ. ಆದ್ದರಿಂದ ಪಕ್ಷ ಕೂಡ ಅದಕ್ಕೆ ಬೆಂಬಲ ಕೊಡ್ತಾ ಇದೆ. ಆದ್ದರಿಂದ ಎಲ್ಲರೂ ಕೂಡ ಇದರ ಪ್ರಯೋಜನ ಪಡೆಯಬೇಕು. ಅದಲ್ಲದೆ ನಮ್ಮ UT ಖಾದರರು ಕೂಡ ಇದಕ್ಕೆ ಬರಬೇಕಿತ್ತು. ಆದರೆ ಅವರು ಅಮೆರಿಕದಲ್ಲಿದ್ದ ಕಾರಣ ಬರಲಿಕ್ಕೆ ಆಗಲಿಲ್ಲ. ನಮ್ಮ ಇಫ್ತಿಕಾರನ್ನು ಕಳಿಸಿ ನಿಮಗೆ ಸನ್ಮಾನವನ್ನು ಕೂಡ ಮಾಡಿಸಿದರು. UT ಖಾದರರು ಕೂಡ ಆಗಿ ಅವರ ಮೊನ್ನೆ ಜನ್ಮದಿನಾಚರಣೆಯನ್ನು ಕೂಡ ನಮ್ಮ ದೇರ್ಲಕಟ್ಟೆಯಲ್ಲಿ ಭಾಳ ವಿಶೇಷ ರೀತಿಯಲ್ಲಿ ಅವರು ನಾವು ಮಾಡಿದ್ದೇವೆ. ಭಾಳ ಸಂತೋಷವಾಗಿದೆ. ಅದಲ್ಲದೆ ಅನೇಕ ಯೋಜನೆಗಳನ್ನು ಕೂಡ ಅವರು ಮಾಡಿದ್ದಾರೆ. ಇದು ಉಳ್ಳಾಳ ತಾಲೂಕನ್ನು ಯಾರೂ ಕೂಡ ಕೂಗಲಿಲ್ಲ, ಯಾರು ಕೂಡ ಹೇಳಿಲ್ಲ, ಸ್ಟ್ರೈಕ್ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಆದರೂ ಕೂಡ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಕಾರಲ್ಲಿ ಹೋಗುವಾಗ ಫೋನ್ ಮಾಡಿ ನಮ್ಮ ಉಳ್ಳಾಳ ತಾಲೂಕು ಒಂದನ್ನು ಮಾಡಿದ್ದಾರೆ. ನಮಗೆಲ್ಲರಿಗೂ ಕೂಡ ಹೆಮ್ಮೆ. ಈ ಉಳ್ಳಾಳ ತಾಲೂಕು ಆದ ನಂತರ BJPಯವರು ನಮಗೆ ತಮಾಷೆ ಮಾಡ್ತಾಯಿದ್ರು, ನಿಮ್ಮಲ್ಲಿ ಒಂದು ಅಗ್ನಿಶಾಮಕ ದಳ ಮಾಡದ ಒಬ್ಬ ಶಾಸಕ, ಅಗ್ನಿಶಾಮಕ ದಳ ಮಾಡದ ಶಾಸಕ ಅಂತ ಹೇಳ್ಕೊಂಡು ಅಲ್ಲಿ ಅಗ್ನಿಶಾಮಕ ಠಾಣೆಯನ್ನು ಕೂಡ ಇವತ್ತು ಕಮಲಪದದಲ್ಲಿ ಮಾಡಿದ್ದಾರೆ. ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಮೊನ್ನೆ ಅದರ ಶಂಕುಸ್ಥಾಪನೆ ಆಗಿದೆ, ಕೆಲಸ ಕೂಡ ಆಗ್ತಾಯಿದೆ. ಅದರ ನಂತರ ಜಿಲ್ಲೆಗೆ ಒಂದು ನಮ್ಮ RTO ಟ್ರ್ಯಾಕನ್ನು ಕೂಡ ನಮ್ಮ ಕಮಲಪದವನಲ್ಲಿ ಮಾಡಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿದೆ ವಿಷಯ. ಅದೇ ರೀತಿ ಇವತ್ತು ಭಾಳಷ್ಟು ಪ್ರತಿಭಟನೆಗಳು ಕೂಡ ಮಾಡ್ತಾಯಿದ್ದಾರೆ. ಕೋಟೆಕಾರಿಂದ ದೇರ್ಲಕಟ್ಟೆಗೆ ಹೋಗುವಂಥ ರಸ್ತೆ ಸರಿ ಇಲ್ಲ, ಗುಂಡಿದೆ, ಆಗಿದೆ, ಹೀಗಿದೆ ಅಂತೇಳಿಗಳು. ಅದಕ್ಕೆ ಕೂಡ 10 ಕೋಟಿ ರೂಪಾಯಿ ಅನುದಾನವನ್ನು ಮೊನ್ನೆ ತಾನೇ ಶಾಸಕರು ಇಟ್ಟಿದ್ದಾರೆ. ಪ್ಯಾಚ್ ಬಂದ್ ಮಾಡಿ ಪುನಃ ಡಾಮರ್ ಹಾಕಲಿಕ್ಕೆ 10 ಕೋಟಿ. ಈ ಭಾಗದ ರಸ್ತೆಗಳಿಗೆ ಕೂಡ 10 ಕೋಟಿ ಹಣವನ್ನು ಮಂಜೂರುಗೊಳಿಸಿದ್ದಾರೆ. ಅನೇಕ ಯೋಜನೆಗಳು ಕೂಡ ಇಟ್ಟಿದೆ. ಸೇತುವೆ, ಉಳ್ಳಾಳದಲ್ಲಿ ಸೇತುವೆಯನ್ನು ಕೂಡ ಮಾಡಿದ್ದಾರೆ. ಬೋಳಾರದಿಂದ ಕೋಡಿಗೆ, ಅದೇ ತುಂಬೆಯಿಂದ ಸಜಿಪರಡುಗೆ ಕೂಡ ಸೇತುವೆಯನ್ನು ಮಾಡಿದ್ದಾರೆ. ಸೇತುವೆಗೆ ಕೂಡ ಹಣ ಮಂಜೂರು ಮಾಡಿದ್ದಾರೆ. ಅನೇಕ ಅರೆಕಳದಲ್ಲಿ ದೊಡ್ಡ ಮಟ್ಟದ ಡ್ಯಾಮನ್ನು ಮಾಡಿ ಇವತ್ತು ಮಾಡಿದ್ದಾರೆ. ಈ ಮಂಗಳೂರು ಮಹಾನಗರ ಪಾಲಿಕೆಯವರು ಯಾವ ರೀತಿ ನೀರನ್ನು ಕುಡಿತಾರೋ ಅದೇ ರೀತಿ ನಮ್ಮ
ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರ ಜನರು 24 ಗಂಟೆ ನೀರು ಕುಡಿಬೇಕಂತ ಹೇಳಿಕೊಂಡು ಬಹುಗ್ರಾಮ ಯೋಜನೆಯನ್ನು ಮಾಡಿ ಇವತ್ತು ಪ್ರತಿ ಊರಲ್ಲಿ ಕೂಡ ಪ್ರತಿ ಗ್ರಾಮದಲ್ಲಿ ಕೂಡ ಕೆಲಸ ಆಗ್ತಾಯಿದೆ. ಇನ್ನು 1 ವರ್ಷ ಕಳೆದ ನಂತರ ಮನೆ ಮನೆಗೆ ಮೀಟರ್ ಅಳವಡಿಸಿ ನೀರು ಕುಡಿಯುವಂಥ ವ್ಯವಸ್ಥೆ ಆಗ್ತಾಯಿದೆ. ಅದು ಕೂಡ ದೊಡ್ಡ ಭಾಗ್ಯ ಅಂತ ಹೇಳಬೇಕು. ಅನೇಕ ಯೋಜನೆಗಳನ್ನು ಕೂಡ ನಮ್ಮ ದೊಡ್ಡ ದೊಡ್ಡ ಯೋಜನೆಗಳು ತಂದಿದ್ದಾರೆ. ಅದರಲ್ಲಿ ಅನೇಕ ನಮ್ಮ ಮುಖ್ಯಮಂತ್ರಿ ಅವರು ಮೊನ್ನೆ 65 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಇವು ಈಗಾಗಲೇ ಗ್ರಾಮಗಳಿಗೆ 1.5 ಕೋಟಿ ರೂಪಾಯಿ ಅನುದಾನವಿಟ್ಟು ಕೆಲಸ ಕಾರ್ಯಗಳು ಮಳೆಯಿಂದಾಗಿ ಸ್ವಲ್ಪ ಲೇಟ್ ಆಗ್ತಾ ಇದೆ. ಕೆಲಸ ಮಾಡುವಾಗ ಒಮ್ಮೆಲೆಗೆ ಪ್ರಾರಂಭ ಆಗುವಾಗ ಇಡೀ ಗ್ರಾಮಕ್ಕೂ ಕೂಡ ಅಭಿವೃದ್ಧಿ ಆಗ್ತದೆ. ಆದ್ದರಿಂದ ಯು ಟಿ ಖಾದರ್ ಅವರು ಕೂಡ ಒಳ್ಳೆ ರೀತಿಯ ಕೆಲಸ ಮಾಡಿದ್ದಾರೆ. ಅದಲ್ಲದೆ ಅವರು ಡಾಕ್ಟರೇಟ್ ಸಿಕ್ಕಿದ ಕಾರಣ ಬೆಂಗಳೂರು ವಿಶ್ವವಿದ್ಯಾಲಯ ಅವರಿಗೆ ಡಾಕ್ಟರೇಟ್ ಸಿಕ್ಕಿದೆ. ಆ ಸಿಕ್ಕಿದಂಥ ಅವರು ಸಿಕ್ಕಿದ ಮೊನ್ನೆ ಅದರ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಟೌನ್ ಹಾಲಲ್ಲಿ ಮಾಡಲಿಕ್ಕಿದೆ. ಅವರು ಯಾವುದು ಅಂತೇಳಿ ನಾವು ತಿಳಿಸ್ತೇವೆ. ಆ ಕಾರ್ಯಕ್ರಮಕ್ಕೆ ಕೂಡ ನೀವೆಲ್ಲರೂ ಕೂಡ ಬರಬೇಕಾಗ್ತದೆ. ಅದರ ನಂತರ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಉಳ್ಳಾಲ ಬ್ಲಾಕ್ ಮತ್ತು ಮುಡಿಪು ಬ್ಲಾಕ್ನವರು ಸೇರಿಕೊಂಡು ನವೆಂಬರ್ 1ನೇ ತಾರೀಕಿಗೆ ಮಹಿಳಾ ಸಮಾವೇಶವನ್ನು ಗಟ್ಟಿ ಸಮಾಜ ಹಾಲಲ್ಲಿ ನಾವು ನಡೆಸಲಿಕ್ಕಿದ್ದೇವೆ. ಮಧ್ಯಾಹ್ನ 12 ಗಂಟೆಗೆ 12:30 ಗಂಟೆಗೆ ನೀವೆಲ್ಲರೂ ಕೂಡ ಗಟ್ಟಿ ಸಮಾಜ ಹಾಲ್ ಬರಬೇಕು. ಅಲ್ಲಿ ಊಟದ ವ್ಯವಸ್ಥೆ ನಮ್ಮ ಕನಚೂರು ಮೋನಾಕರವರ ಮೂಲಕ ಆ ಊಟದ ವ್ಯವಸ್ಥೆಯನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಅದ ನಂತರ ಸಂಜೆ ತನಕ ಅಲ್ಲಿ ಕಾರ್ಯಕ್ರಮ ಆಗಿ 6 ಗಂಟೆಗೆ ಮುಗಿಯುತ್ತದೆ. ಆದ್ದರಿಂದ ನೀವೆಲ್ಲರೂ ಕೂಡ ಆ ಕಾರ್ಯಕ್ರಮ ಬರಬೇಕು. ನಮ್ಮ ಮಹಿಳೆಯರ ಶಕ್ತಿಯನ್ನು ತೋರಿಸಬೇಕು. ಮಹಿಳಾ ಸಮಾವೇಶ ಮಾಡುವ ಉದ್ದೇಶ ಅಂತ ಹೇಳಿದರೆ ಅನೇಕ ಯೋಜನೆಗಳನ್ನು ನಾವು ಮಹಿಳೆಯರಿಗೆ ಇಟ್ಟಿದೆ. ಭಾಗ್ಯಲಕ್ಷ್ಮಿ ಆಗಲಿ, ಗೃಹಲಕ್ಷ್ಮಿ ಆಗಲಿ, ಅಥವಾ ಭಾಗ್ಯ ಜ್ಯೋತಿ ಆಗಲಿ, ಶಕ್ತಿ ಆಗಲಿ, ಎಲ್ಲ ಮಹಿಳೆಯರಿಗೆ ಕೊಡುವಂಥ ಯೋಜನೆ. ಅದಕ್ಕಾಗಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಒಂದು ಮಹಿಳಾ ಸಮಾವೇಶವನ್ನು ನಡೆಸಿ ನಮ್ಮಲ್ಲಿ ಕೂಡ ಮಹಿಳೆಯರ ಶಕ್ತಿ ಇದೆ ಅಂತೇಳಿ ತೋರಿಸಲಿಕ್ಕೆ ನಾವೆಲ್ಲ ತಯಾರಿ ತಿಳ್ಕೊಂಡು ಈ ಕಾರ್ಯಕ್ರಮ ಸಂಯೋಜನೆ ಮಾಡಿದಂಥ ಇಸ್ಮಾಯಿಲ್ ಅವರಿಗೆ ಭಾಳಷ್ಟು ಖುಷಿ. ಯಾಕಂತೇಳಿದ್ರೆ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ, ಆದರೆ ಇದು ಕೂಡ ಒಂದು ಮಾಡಿದ್ದಾರೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಭಿನಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೀನಿ. ನಮ್ಮ ಉಳ್ಳಾಲ ಮಂಗಳೂರು ವಿಧಾನಸಭಾ ವ್ಯಾಪ್ತಿಯ ಫುಲ್ ಎಲ್ಲ ಕಾರ್ಯವೈಖರಿಯನ್ನು ಬೇಡಿಕೆಗಳನ್ನು ಪೂರೈಸಿದ ವಿ ಟಿ ಖಾದರ್ ಅವರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಅದೇ ರೀತಿ ರಮೇಶ್ ಶೆಟ್ಟಿ ಅವರಿಗೂ ಧನ್ಯವಾದಗಳು. ಇನ್ನು ಮಂಜುಳಾ ನಾಯಕರು ಶೋಷಿತರ ಹಾಗೂ ಮಹಿಳೆಯರ ಧ್ವನಿಯಾಗಿ ಬಹಳಷ್ಟು ಕೆಲಸ ಮಾಡುವವರು. ಅವರು ಈ ಸಂದರ್ಭದಲ್ಲಿ ಅವರು 2 ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ಎಲ್ಲ ಸೋದರ ಸೋದರಿಯರಿಗೆ ವಂದಿಸುತ್ತಾ, ಅಸಂಘಟಿತ ಅಂದರೆ ಯಾರು? ಅಸಂಘಟಿತರು ಅಂದರೆ ಸಮಾಜದಲ್ಲಿ ಭದ್ರತೆ, ಉದ್ಯೋಗದಲ್ಲಿ ಭದ್ರತೆ, ನ್ಯಾಯಯುತವಾದ ಒಂದು ವೇತನಗಳು ಸಿಗದೇ ಇರತಕ್ಕಂಥವರು ಅಸಂಘಟಿತರು. ಏನು ಈ ಅಸಂಘಟಿತರಿಗೆ ಒಂದು ನಮಗೆ ಸಹ ಒಂದು ಈ ಸಮಾಜದಲ್ಲಿ ಜೀವಿಸಬಹುದು ಅಂತೇಳ್ಬಿಟ್ಟು ತೋರಿಸಬೇಕು ಅಂತೇಳ್ಬಿಟ್ಟು ಪ್ರತಿಯೊಂದು ವ್ಯವಸ್ಥೆಯನ್ನು ನಮ್ಮ ಈ ರಾಜ್ಯ ಸರ್ಕಾರ ತಂದಿದೆ. ಈಗ ಅವರು ಸಹ ಒಂದು ಈಗ ಏನು ಹೇಳಿದರು, ನಮ್ಮ ಸರ್ಕಾರದಿಂದ ಅವರು ಯಾವ ಯಾವ ಯೋಜನೆಗಳು ಅವರಿಗೆ ಬಂದಿದೆ ಅದರದ್ದು ನಮ್ಮ ಈಗ ಮಂತ್ರಿಗಳಂತ ಹೇಳಿದರೆ ನಮ್ಮ ಸಂತೋಷ್ ಲಾಡ್ ಅವರು ಈಗಾಗಲೇ ಕಾರ್ಮಿಕರ ಬಗ್ಗೆ ತುಂಬ ಒಂದು ಅವರ ಬಗ್ಗೆ ಕಾಳಜಿ ಉಳ್ಳವಂತಹ ಒಂದು ಸಂತೋಷ್ ಲಾಡ್ ಅವರು. ಹಾಗಾಗಿಬಿಟ್ಟು ಯಾವುದೇ ಒಂದು ಕಾರ್ಮಿಕರಿಗಿದ್ದಂತಹ ಸೌಲಭ್ಯಗಳನ್ನು ಒದಗಿಸಿಕೊಡುವುದರಲ್ಲಿ ಅವರು ಎತ್ತಿದ ಕೈ. ಹಾಗೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಹೇಳಬೇಕಂತೇಳಿದರೆ ನಮ್ಮ ಕಾಂಗ್ರೆಸ್ ಸರ್ಕಾರವೇ ಒಂದು ಬಡವರ ಪರ, ಮಧ್ಯಮ ಜನರ ಪರವಾಗಿ ನಿಂತಹ ಒಂದು ಯಾವುದೇ ಒಂದು ಪಕ್ಷ ಇದ್ದ ಅಂತೇಳಿದರೆ ಅದು ಕಾಂಗ್ರೆಸ್ ಪಕ್ಷ. ಆ ಕಾಂಗ್ರೆಸ್ ಪಕ್ಷದಲ್ಲಿ ಏನು ನಮ್ಮ ಸರ್ಕಾರ ಬಂದ ತಕ್ಷಣ 5 ಯೋಜನೆ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತೇವೆ ಅಂತ ಭರವಸೆ ಕೊಟ್ಟರು. ಆ ಭರವಸೆ ಕೊಟ್ಟಂತಹ ಯೋಜನೆಗಳಲ್ಲಿ 5 ಯೋಜನೆಗಳನ್ನು ಸಹ 100 ದಿನದ ಒಳಗಡೆ ಅವರು ಮಾಡಿ ತೋರಿಸಿದ್ದಾರೆ. ಹಾಗೆ ಎಷ್ಟು ನಮ್ಮ ಮಹಿಳೆಯರಿಗಂತೂ ಅತಿ ಹೆಚ್ಚು ಯೋಜನೆಗಳಲ್ಲಿ ಲಾಭ ದೊರಕಿದೆ. ಅದರಲ್ಲೂ ಗೃಹಲಕ್ಷ್ಮಿಯನ್ನು 1,24,12,000 ಮನೆಗಳಿಗೆ ಗೃಹಲಕ್ಷ್ಮಿ ಈಗಾಗಲೇ ತಲುಪಿದೆ. ಹಾಗಾಗ್ಬಿಟ್ಟು ಪ್ರತಿಯೊಂದು ನಮ್ಮ ಒಂದು ಸರ್ಕಾರ ಅಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮೊದಲಿಂದ ಈಗಂತಲ್ಲ, ಕಾಂಗ್ರೆಸ್ ಪಕ್ಷವೇ ಒಂದು ಬಡವರಿಗಾಗಿ ಮಧ್ಯಮದ ವರ್ಗರಿಗೆ ಇರುವಂತಹ ಒಂದು ಪಕ್ಷ ಎಂದರೆ ಅದು ಕಾಂಗ್ರೆಸ್ ಸರ್ಕಾರ. ಈಗ ಒಂದು ಬ್ಯಾಂಕ್ ರಾಷ್ಟ್ರೀಕರಣ ಆಗಲಿ, ಉಳುವಂಥವನಿಗೆ ಭೂಮಿ ಆಗಲಿ, ಪ್ರತಿಯೊಂದು ಯೋಜನೆ ಪ್ರತಿಯೊಂದು ಅಭಿವೃದ್ಧಿಯಲ್ಲಿ ತಂದಂತಹ ಒಂದು ಪಕ್ಷ ಅದು ಕಾಂಗ್ರೆಸ್ ಪಕ್ಷ. ಅದರಲ್ಲೂ ನಮ್ಮ ಈ ಒಂದು ಸರ್ಕಾರ ಬಂದ ನಂತರ, ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಬಂದ ನಂತರ ಯಾವ ಯೋಜನೆಗಳು ಬರ್ತದೆ ಆ ಯೋಜನೆಗಳನ್ನು ಮೊದಲಿಗೆ ನಿಮ್ಮ ಉಳ್ಳಾಲ ಕ್ಷೇತ್ರಕ್ಕೆ ತರುವುದರಲ್ಲಿ ನಮ್ಮ ಯು ಟಿ ಖಾದರ್ ಅವರು ಮೊದಲು. ಯಾವುದೇ ಒಂದು ಈಗ ರೋಡ್ ಆಗಲಿ, ನಾವು ಈಗಾಗಲೇ ಬರುವಾಗ ನೋಡ್ತೇವೆ, ನಮಗೆ ಇಲ್ಲಿ ಬರುವಾಗ ಬೆಂಗಳೂರಿಗೆ ಬಂದಾಗ ಆಗ್ತದೆ, ಉಳ್ಳಾಲ ಇದರಲ್ಲಿ ಬರುವಾಗ ಅಂದರೆ ಅಷ್ಟು ಖುಷಿ ಆಗ್ತದೆ. ಎಲ್ಲಿ ನಮ್ಮ ಮಂಗಳೂರಿನಲ್ಲಿ ನೋಡುವಾಗ ನಮಗೆ ಬೇಸರ ಆಗ್ತದೆ. ಯಾಕಂದರೆ ಅಲ್ಲೆಲ್ಲಿ ತೋಡು ಗುಂಡಿಗಳು ನಾವು ದಿನ ಪ್ರೊಟೆಸ್ಟ್ ಮಾಡ್ತೇವೆ, ದಿನ ಅಲ್ಲಿ ಎಷ್ಟು ಸಾವು ನೋವುಗಳು ಸಂಭವಿಸ್ತಾ ಇರ್ತವೆ. ಆದರೆ ಉಳ್ಳಾಲ ಕ್ಷೇತ್ರ ಅಂತೇಳಿದರೆ ಒಂದು ಬಹಳ ಒಂದು ಅಭಿವೃದ್ಧಿ ಹೊಂದಿದಂಥ ಒಂದು ಕ್ಷೇತ್ರ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಯಾಕೆಂದರೆ ಖಾದರ್ ಅವರು ಯಾವುದೇ ಒಂದು ಅಭಿವೃದ್ಧಿ ಬರಲಿ ಅದನ್ನು ಮೊದಲಿಗೆ ಅವರು ನಮ್ಮ ಸಿ ಎಮ್ರ ಹತ್ರ ಮಾತಾಡಿ ಅವರಿಗೆ ನಮ್ಮ ಜನಗಳಿಗೆ ಬೇಕು, ನಮ್ಮ ಜನಗಳು ಅದರಿಂದ ಉಪಯೋಗ ಪಡ್ಕೊಳ್ಬೇಕು ಅಂತೇಳ್ಬಿಟ್ಟು ಅವರು ತಂದು ಪ್ರತಿಯೊಂದು ಜನರಿಗೋಸ್ಕರ ಅವ್ರಿಗೆ ಏನು ಕಷ್ಟಪಡ್ತಾ ಇದ್ದಾರೆ ಅದೆಲ್ಲ ನಿಮಗೋಸ್ಕರ.
ಯಾಕೆಂತ ಹೇಳಿದರೆ ನಮ್ಮ ಕ್ಷೇತ್ರದ ಜನ ಚೆನ್ನಾಗಿರಬೇಕು, ನಮ್ಮ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ಯಾವುದೇ ಒಂದು ಕಷ್ಟಗಳಿಲ್ಲದೆ ಇರಬೇಕಂತ ಹೇಳ್ಬಿಟ್ಟು ಶ್ರಮಿಸ್ತಾ ಇರುವ ಒಂದು ಶಾಸಕರಿದ್ದರೆ ಅದು ಯು ಟಿ ಖಾದರ್ ಅಂತ ಹೇಳ್ಬೋದು. ಹಾಗೆ ಅಸಂಘಟಿತ ಕಾರ್ಯಕ್ರಮ ಈಗೇನು ಈ ದಿನ ಒಂದು 7 ಜನರಿಗೆ ಒಂದು ಗೌರವವನ್ನು ಸಲ್ಲಿಸಿದರು. ಆ ಗೌರವವನ್ನು ಸಲ್ಲಿಸುವ ಮುಖಾಂತರ ಅಸಂಘಟಿತರಿಗೂ ನಮ್ಮಲ್ಲಿ ಸಹ ಒಂದು ಅವರಿಗೆ ವೇದಿಕೆ ಕೊಟ್ಟು ಅವರಿಗೆ ಒಂದು ಪ್ರೋತ್ಸಾಹಿಸಿ ಒಂದು ಮಾಡಿದಂಥ ಈ ಕಾರ್ಯಕ್ರಮ ಬಹಳ ಒಂದು ವಿಶೇಷ ಅಂತ ಹೇಳ್ಬೋದು. ಇಸ್ಮಾಯಿಲ್ರವರು ಏನು ಈ ಒಂದು ಕಾರ್ಯಕ್ರಮದ ಇಡೀ ಜವಾಬ್ದಾರಿಯನ್ನು ತಗೊಂಡು ಈ ದಿನ ಅವರನ್ನು ಗುರುತಿಸಿ ನಮ್ಮಲ್ಲಿ ಸಹ ಪ್ರತಿಭೆಗಳಿದ್ದಾರೆ. ಈಗ ಅವರು ಯಾವುದೇ ಒಂದು ಕಾರ್ಮಿಕ ಘಟಕದ ನಮ್ಮ ಮುರುಗಪ್ಪನವರಾಗಲಿ, ಹಾಗೆ ಒಂದು ಆ ಮಗು ತನುಷ ಆಗಲಿ, ಪ್ರತಿಯೊಬ್ಬರನ್ನು ಈ ವೇದಿಕೆಯಲ್ಲಿ ಕರೆಸಿ ಎಲ್ಲ 4 ಜನ ಎದುರುಗಡೆ ಅವರನ್ನು ಸಹ ಒಂದು ಅವರು ಮಾಡಿದಂಥ ಪ್ರತಿಭೆಗಳನ್ನು ಗುರುತಿಸುವುದು. ಯಾಕಂದರೆ ಪ್ರತಿಭೆಗಳು ಅಲ್ಲಿ ತುಂಬ ಇರ್ತಾರೆ, ಪ್ರತಿಯೊಬ್ಬರಲ್ಲಿ ಒಂದೊಂದು ಪ್ರತಿಭೆ ಇದ್ದೇ ಇರ್ತದೆ. ಆ ಪ್ರತಿಭೆಯನ್ನು ಗುರುತಿಸುವಂಥ ಒಂದು ವ್ಯಕ್ತಿಗಳು ಇರಬೇಕು, ಒಂದು ವೇದಿಕೆ ಸಿಗಬೇಕು. ಆಗ ಮಾತ್ರ ಅದು ಒಂದು ಅವರಿಗೆ ಒಂದು ಇನ್ನೂ ಸಹ ನಾವು ಒಂದು ಏನಾದ್ರು ಮಾಡಬೇಕು ಅಂತೇಳ್ಬಿಟ್ಟು ಮಗು ನೋಡಿ ಈಗಲೇ ಖುಷಿ ಆಗ್ತಾ ಅವಳಿಗೆ. ಒಂದು ನಾವು ಶಾಲ್ ಓದಿಸಿದ ತಕ್ಷಣ ಒಂದು ದೊಡ್ಡ ಇದಲ್ಲ, ಅದು ಅವರನ್ನು 4 ಜನ ಎದುರಿಗೆ ಗುರುತಿಸ್ತೇವಲ್ಲ, ಅದು ದೊಡ್ಡ ವಿಷಯ. ಅದು ಆಗ ಅವ್ರ ಮಕ್ಕಳಿಗೆ ಇನ್ನೂ ನಮಗೆ ಪ್ರೋತ್ಸಾಹ ಮಾಡಲಿಕ್ಕೆ ಇನ್ನೂ ನಮ್ಗೆ ಕೆಲಸ ಮಾಡುವ ಅಂತ ಅನಿಸ್ತದೆ. ಯಾರೇ ಆಗಲಿ ಒಂದು ಸಣ್ಣ ಕೆಲಸ ಮಾಡಿ ಅವರನ್ನು ಕರೆದು ಒಂದು ರೋಸ್ ಕೊಡಿ, ಆಗ ಅವರಿಗೆ ನಾವು ಇನ್ನೂ ಈಗ ಅವ್ರು ಮುರುಗಪ್ಪನವರಿಗೆ ಗುರುತಿಸಿದ್ರು ಕಾರ್ಮಿಕ ಇದರಲ್ಲಿ, ನನಗೆ ಸಹ ಗೊತ್ತಿರಲಿಲ್ಲ. ಆಗ ನನಗೆ ಈಗ ಗೊತ್ತಾಯಿತು. ನಾವು ಬರೀ ಪ್ರೇಮನವರನ್ನು ಮಾತ್ರ ಇಷ್ಟು ತನಕ ನೋಡ್ತಿದ್ದೆವು, ಆದರೆ ಅವರ ಗಂಡ ಸಹ ಒಂದು ಭಾರಿ ಒಂದು ಆ್ಯಕ್ಟಿವ್ ಇದ್ದಾರೆ. ಒಂದು ಕಾರ್ಮಿಕದವರಿಗೆ ಏನು ಅವರಿಗೆ ಕಷ್ಟ ಇರುವಾಗ ಅವರೊಂದು ಸ್ವಲ್ಪ ಸ್ಪಂದಿಸ್ತಾರೆ. ಯಾಕಂದರೆ ಒಂದು ಸನ್ಮಾನ ಆಗಲಿ ಒಂದು ಗೌರವ ಆಗಲಿ ಕೊಡುವುದು ಯಾವಾಗಂದರೆ ಅವರು 4 ಜನರನ್ನು ಅವರ ಜನರ ಒಂದು ಪ್ರಶಂಸೆಯನ್ನು ಪಡೆಯುವಾಗ ಮಾತ್ರ. ಹಾಗೆ ಯಾವ್ದು ಮಗು ಏನು ಒಂದು ಗೋಲ್ಡ್ ಮೆಡಲ್ ತೊಗೊಂಡ್ಲು, ಸಾಧಾರಣ ವಿಷಯ ಅಲ್ಲ ಅದು. ಯಾಕಂದರೆ ಅದು ಸಹ ಮುಸಲ್ಮಾನರಾಗಿ, ಈಗ ಮೊದಲೆಲ್ಲ ಮುಸಲ್ಮಾನರು ಮನೆಯಿಂದ ಹೊರಗೇ ಬರ್ತಿರ್ಲಿಲ್ಲ. ಅಂಥ ಒಂದು ಸಂದರ್ಭ ಈಗ ನಿಜವಾಗ್ಲೂ ಇದಕ್ಕೆ ಅವರ ತಂದೆ ತಾಯಿಗಳಿಗೆ ಮೊದಲು ಅಭಿನಂದನೆ ಹೇಳಬೇಕು. ಯಾಕೆಂದರೆ ಮೊದಲೆಲ್ಲ ಮನೆಯಿಂದ ಹೊರಗೆ ಕಳಿಸ್ತಿರ್ಲಿಲ್ಲ ಹೆಣ್ಣು ಮಕ್ಕಳನ್ನು ಅಲ್ಲಮ್ಮ. ಆದರೆ ಈಗ ಅವರು ಹಾಗೆಲ್ಲ ನಮ್ಮ ಮಕ್ಕಳು ಸಹ ಒಂದು ಬೇರೆ ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿಗಳಾಗಬೇಕು, ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ಮಕ್ಕಳು ಒಂದು ಮುಂದೆ ಬರಬೇಕು ಅಂತೇಳಿ ಏನು ಕಳಿಸಿ ಆ ಮಗುವನ್ನು ಒಂದು ದೊಡ್ಡದು ಮಾಡ್ತಾರೆ. ಅದಕ್ಕೆ ನೀವೆಲ್ಲ ಇವತ್ತು ಏನು ಅವ್ರು ಸನ್ಮಾನ ಮಾಡಿದ್ದೀರಾ ಅದು ಅವ್ರ ತಂದೆ ತಾಯಿಗಳಿಗೆ ಸಲ್ತದೆ. ಆಗ ಅವರಿಗೆ ಸಹ ಒಂದು ಖುಷಿ ಆಗ್ತದೆ, ಆಗಲಿ ನನ್ನ ಮಗು ಏನು ಇವತ್ತು ಒಂದು ಸನ್ಮಾನ ತಗೊಂಡಿದೆ, ಅವಳಿಗೆ ಇನ್ನೂ ಸಹ ಅವರು ಅದಕ್ಕೆ ಪ್ರೋತ್ಸಾಹ ಮಾಡ್ತಾರೆ. ಹಾಗೆಂತ ನನಗೆ ಅವ್ರದ್ದು ಪರಿಚಯ ಇಲ್ಲ, ಅವ್ರು ಬರ್ದದಲ್ಲಿ ಓದುವಾಗ ಅವ್ರು ತುಂಬ ಒಂದು ಇದು ಕೂಲಿ ಕೆಲಸದಲ್ಲಿ ಮಾಡುವವರು ಅಂತ ಓದಿದೆ. ಬಹಳ ಸಂತೋಷವಾಯಿತು. ಅಷ್ಟು ಇದ್ರೂ ಸಮೇತ ನೀವು ನಿಮ್ಮ ಮಕ್ಕಳನ್ನು ಒಂದು ಹೀಗೆ ಮಾಡಬೇಕು, ನಮ್ಮ ಮಕ್ಕಳನ್ನು ಮುಂದೆ ಹೋಗಬೇಕು. ಯಾಕಂದರೆ ತಂದೆ ತಾಯಿಗಳಿಗೆ ಕಷ್ಟ ಇರ್ತದೆ, ಆದರೆ ಇತ್ತೀಚಿನ ಕಾಲದಲ್ಲಿ ನಮಗೆ ಎಷ್ಟು ಕಷ್ಟ ಇದೆ ನಾವು ಮಕ್ಕಳಿಗೆ ತೋರಿಸೋದಿಲ್ಲ. ನಮ್ಮ ಮಕ್ಕಳು ಒಂದು ಬೇರೆಯವರಾಗಿ ಆಗಬೇಕು ಅಂತ ಮಾಡ್ತೇವೆ, ಆದರೆ ಮಕ್ಕಳು ಅದನ್ನು ಇಟ್ಕೊಳ್ಬೇಕು. ಈಗ ಮಕ್ಕಳು ನಮ್ಮ ತಂದೆ ತಾಯಿಗಳು ನಾನು ಇಷ್ಟು ಕಷ್ಟಪಟ್ಟು ಮಾಡಿದ್ದಾರೆ, ನಾನು ಒಂದು ಸ್ಥಾನಕ್ಕೆ ಬರಬೇಕು ಅಂತೇಳ್ಬಿಟ್ಟು ಯಾವಾಗ ಶ್ರಮಿಸ್ತಾರೆ ಅಂಥ ಮಕ್ಕಳಿಗೆ ನಾವು ಯಾವಾಗಲೂ ಪ್ರೋತ್ಸಾಹ ನೀಡಬೇಕು. ಏನು ಇವತ್ತು ಇಷ್ಟೆಲ್ಲ ಕಾರ್ಯಕ್ರಮವನ್ನು ಮಾಡಿದ್ದೀರಾ. ಹಾಗೆ ಉಳ್ಳಾಲದಲ್ಲಿ ಪ್ರತಿಯೊಂದು ನಾನು ನೋಡ್ತಾ ಇದ್ದೇನೆ, ಮುಂಚೂಣಿ ಘಟಕದಿಂದ ಹಿಡಿದು ಪ್ರತಿಯೊಂದು ಘಟಕದವರು ಬಹಳ ಒಂದು ಆ್ಯಕ್ಟಿವ್ ಆಗಿರ್ತೀರಾ. ಎಲ್ಲ ಇದರಲ್ಲಿ ಉಳ್ಳಾಲ ಫಸ್ಟ್ ಇರ್ತದೆ. ನಮ್ಗೆ ಅದೊಂದು ಬಹಳ ಒಂದು ಸಂತೋಷ. ಹಾಗೆ ಹೀಗೆ ನೀವು ನಿಮ್ಮ ಶಾಸಕರಿಗೆ ಬೆನ್ನೆಲುಬಾಗಿ ನೀವು ಯಾವಾಗ ಇರ್ತೀರಾ ಆಗ ನಿಮ್ಮ ಶಾಸಕರಿಗೆ ಒಂದು ದೊಡ್ಡ ಒಂದು ಬಲ ಬಂದಾಗೆ ಅಂತ ಹೇಳ್ತಾ, ಇನ್ನು ಮುಂದೆಯೂ ಸಹ ಈ ರೀತಿಯ ಕಾರ್ಯಕ್ರಮಗಳು ಹಾಗೆ ಈ ರೀತಿ ಮಾಡಿದಂಥ ಎಲ್ಲರನ್ನು ನೀವು ಪ್ರೋತ್ಸಾಹಿಸಿ ಪ್ರತಿಯೊಂದು ಕೆಲಸ ಕಾರ್ಯಗಳು ಒಳ್ಳೆಯದಾಗಿ ನೀವು ಮಾಡುವಂಥ ಆಗಲಿ ಅಂತ ಹೇಳ್ತಾ, ನನಗೆ ಈ ದಿನ ಒಂದು ಆಹ್ವಾನ ಕೊಟ್ಟಂಥ ನಮ್ಮ ಇಸ್ಮಾಲ್ರಿಗೆ ವಂದಿಸುತ್ತಾ ಎಲ್ಲರನ್ನು ನನಗೆ ಅವಕಾಶಕ್ಕಾಗಿ ವಂದಿಸ್ತಾ ಎರಡನ್ನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಧನ್ಯವಾದಗಳು ಮಂಜುಳಾ ನಾಯ್ಕರವರಿಗೆ. ತಮ್ಮ ಮಾಹಿತಿಯನ್ನು ನಾಡಿದ್ದು ಮಹಿಳಾ ಸಮಾವೇಶದಂದು ಕೂಡ ಇದರ ಬಗ್ಗೆ ಸಂಪೂರ್ಣ ವಿವರವನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತೇನೆ. ಇನ್ನು ಮೋನಾಕನವರು 2 ಮಾತಾಡಬೇಕು ಅಂತ ಕೇಳಿಕೊಳ್ತೇನೆ. ಅಸಂಘಟ ಕಾರ್ಯಕ್ರಮದ ಸಮಾರಂಭದ ಅಧ್ಯಕ್ಷಸ್ಥಾನ ವಹಿಸಿದಂಥ ಅಬ್ಬಾಸ್ ಅಲಿ ಅವರೇ, ಅದೇ ರೀತಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಅವರೇ, ಮೂಡ ಅಧ್ಯಕ್ಷರಾದ ಸದಾಶಿವಲಾಲ್ ಅವರೇ, ಮಹಿಳಾ ಅಧ್ಯಕ್ಷರಾದ ಚಂದ್ರಿಕರ್ ಅವರೇ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಮಾಜಿ ದಕ್ಷಿಣ ಕನ್ನಡ ಮೈನಾರಿಟಿ ಅಧ್ಯಕ್ಷರಾದ NS ಕರೀಮ್ರವರೇ, ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರೇ, ಇಲ್ಲಿ ಸೇರಿದ ಎಲ್ಲ ಕಾರ್ಮಿಕರೇ, ಸೈನಿಕರು, ಕಾರ್ಮಿಕರು, ರೈತರು, ಕೃಷಿಕರು, ಶಿಕ್ಷಕರು, ಇವರೆಲ್ಲ ಈ ದೇಶದ ಸಂಪತ್ತುಗಳು. ಈ ದೇಶದ ಸಂಪತ್ತು ಯಾರಂತ ಕೇಳಿದರೆ ನಾನು ಈಗ ಹೇಳಿದ ಹೆಸರುಗಳು. ಅಸಂಘಾತ ಕಾರ್ಯಕ್ರಮದಲ್ಲಿ ಕೆಲಸ ಮಾಡುವ ಬಡವರಿದ್ದಾರಲ್ಲ, ಅವರು ಖಂಡಿತವಾಗಿ ನಮ್ಮ ದೇಶದ ಸಂಪತ್ತು. ಅವರನ್ನು ಎಷ್ಟು ನಾವು
ಸಹಕಾರ ಕೊಟ್ಟರು, ಅವರನ್ನು ಹೊಗಳಿದ್ರು, ಅವರಿಗೆ ಸಹಕಾರ ಕೊಟ್ಟರು, ಅದು ಕಮ್ಮಿಯೇ. ಹಾಗಾಗಿ ಜಾಸ್ತಿ ಏನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಮ್ಮ ಇಸ್ಮಾಯಿಲ್ ಸಾಹೇಬರು ಖಂಡಿತವಾಗಿ ರಾಜ್ಯದ ಪದಾಧಿಕಾರಿಯಾಗಿ ಉಳ್ಳಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲದರಲ್ಲೂ ಒಂದು ಸೇವೆ ಮಾಡುವಂಥ ನಮ್ಮ ಸಾಯಿಬಾಕ ಇಸ್ಮಾಯಿಲ್ ಇದ್ದಾರಲ್ಲ, ಖಂಡಿತವಾಗಿ ಮೆಚ್ಚುವಂಥ ಕೆಲಸ ಮಾಡ್ತಾರೆ. ಈ ಕಾರ್ಮಿಕರಿಗೆ ಯಾರು ಸಹಾಯ ಮಾಡ್ತಾರೆ ಅವರು ಖಂಡಿತವಾಗಿ ದೇವರು ನಿಮ್ಮ ಕೈಯನ್ನು ಯಾವತ್ತೂ ಬಿಡುವುದಿಲ್ಲ. ಯಾಕಂತ ಹೇಳಿದರೆ ಅವರಿಗೆ ಇದು ಏನೋ ಲಾಭದ ಹುದ್ದೆ ಅಲ್ಲ, ಇದು ಖಂಡಿತವಾಗಿ ಇದು ಬಡವರ ಕೆಲಸ ಮಾಡುವಂಥ ಒಂದು ಕೆಲಸ. ಹಾಗಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ನಮ್ಮ ಸ್ಪೀಕರು ಶಾಸಕರಾದ UT ಖಾದರ್ ಅವರು ಈ ಕ್ಷೇತ್ರದ ಉದ್ದಗಲಕ್ಕೂ ಜಾಸ್ತಿ ಪ್ರೀತಿ ಇರುವಂಥ ವ್ಯಕ್ತಿಗಳು, ಸೈನಿಕರು, ಕೃಷಿಕರು, ಶಿಕ್ಷಕರು, ರೈತರು, ಇವರು ಕಾರ್ಮಿಕರು, ಖಂಡಿತವಾಗಿ ಅವರಿಗೆ ಭಾಳಷ್ಟು ಪ್ರೀತಿ ಇರುವವರು. ಹಾಗಾಗಿ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಮ್ಮ UT ಖಾದರ್ ಅವರ ಕ್ಷೇತ್ರದಲ್ಲಿ ಇಸ್ಮಾಯಿಲ್ರವರು ಮಾಡಿದ ಸಾಧನೆ ಭಾಳಷ್ಟು ಹೆಮ್ಮೆ ಎಂದು ಹೇಳ್ತೇನೆ. ಹಾಗಾಗಿ ನಮ್ಮ ಬಾವೂರವರು, ಖಂಡಿತವಾಗಿ ಮಂಜನಾಡಿ ಬಾವೂರವರು ಈ ಒಂದು ಸಂಘಟನೆಯಲ್ಲಿ ಗುರುತಿಸಿ ಕೆಲಸ ಮಾಡೋದು ನಮಗೆ ಭಾಳ ಸಂತೋಷ. ವೇದಿಕೆಗೆ ಬರುವುದಿಲ್ಲ, ಎಲ್ಲಿಯೇ ಇದ್ದಾರೆ. ಒಂದು 6 ಹೋಟೆಲ್ ಇರುವಂಥ ಒಂದು ಮಾಲಕ, ಖಂಡಿತವಾಗಿ ಈ ಸಂಘಟನೆಯಲ್ಲಿ ಗುರುತಿಸಿ ಕೆಲಸ ಮಾಡೋದು ಭಾಳ ಸಂತೋಷ. ನಿಜವಾಗಲೂ ಅವರು ಒಂದು 100 ಜನವನ್ನು ಕೆಲಸ ಮಾಡುವಂಥ ಒಂದು ಬಾಂಬೆಯಲ್ಲಿ, ಮಂಜನಾಡಿಯಿಂದ ಹೋಗಿ ಬಾಂಬೆಯಲ್ಲಿ ಒಂದು ಉದ್ಯೋಗ ಮಾಡುವಂಥ ಒಂದು ವ್ಯಕ್ತಿ ಈ ಇಸ್ಮಾಯಿಲ್ರವರ ಜೊತೆಯಲ್ಲಿ ಸೇರಿ ಕೆಲಸ ಮಾಡ್ತಾರಲ್ಲ, ಅದು ಇಸ್ಮಾಯಿಲ್ರವರಿಗೆ ದೊಡ್ಡ ಸಂಪತ್ತು ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಇವತ್ತು ನಮ್ಮ ಅಧಿಕಾರಿಯವರು ಖಂಡಿತವಾಗಿ ಭಾಳಷ್ಟು ಮಾಹಿತಿ ಕೊಟ್ಟರು. ದಯವಿಟ್ಟು ಸ್ವಲ್ಪ ಅದನ್ನು ಯೋಚನೆ ಮಾಡಿ ಆ ಕೊಟ್ಟಂಥ ಪಾಂಪ್ಲೆಟನ್ನು ಓದಿ. ಸಂತೋಷ್ ಲಾಡ್ ಈ ರಾಜ್ಯಕ್ಕೆಲ್ಲ, ಇಡೀ ದೇಶಕ್ಕೆ ಸಿಂಹದ ಮರಿ. ಬಡವರ ಜೊತೆಯಲ್ಲಿ ಬಡವರಿಗಾಗಿ ಇಡೀ ಸಮಯವನ್ನು ಮೀಸಲಿಡುವಂಥ ಒಂದು ಸಚಿವರಿದ್ದರೆ ಅದು ಸಂತೋಷ್ ಲಾಡ್ರವರು. ಹಾಗಾಗಿ ಸಂತೋಷ್ ಲಾಡ್ರವರು ಈ ಕಾರ್ಮಿಕರನ್ನು ನೀವು ತಿಳ್ಕೋಬೋದು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರುವ ಸಂದರ್ಭದಲ್ಲಿ ಸುಮಾರು 6,000 ಕೋಟಿ ನಿಮ್ಮ ಹಣ, ಕಾರ್ಮಿಕರ ಹಣವನ್ನು ಸುಮಾರು 6,000 ಕೋಟಿ ಹಣಗಳನ್ನು ಸರ್ಕಾರದಲ್ಲಿ ಉಳಿಕೆ ಆಗಿತ್ತು. ಅದನ್ನು ಡೈವರ್ಟ್ ಮಾಡಿ ಬೇರೆ ಇಲಾಖೆಗೆ ಕೊಟ್ಟದ್ದು. ಯಾಕೆ ಅಂತ ಹೇಳಿದರೆ ಅವ್ರದ್ದು ತಪ್ಪಲ್ಲ, ಅದು ನಮ್ಮಂಥ ಕಾರ್ಮಿಕರು ಆ ಪ್ರಯೋಜನವನ್ನು ಪಡೆಯದಿದ್ದ ಕಾರಣ ಆ ಒಂದು ಆಗಿದೆ. ಹಾಗಾಗಿ ನಮ್ಮ ಅಧಿಕಾರಿಗಳು ಎಲ್ಲದರಲ್ಲಿ, ಈಗ ಇಸ್ಮಾಯಿಲ್ರವರು ಹೇಳ್ತಾ ಇದ್ದಾರೆ, ನಮ್ಮ ರೈಮಾನ್ರವರು ಎಲ್ಲರೂ ಈ ಕಾರ್ಮಿಕರ ಜೊತೆಯಲ್ಲಿದ್ದು ಸಹಕಾರ ಕೊಡೋದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಇಸ್ಮಾಯಿಲ್ರವ್ರಿಗೂ ಈ ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೂ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಅಸಂಘಟಿತ ಕಾರ್ಮಿಕರು. ಧನ್ಯವಾದ. ಹಾಗೂ ನಮ್ಮ ಈ ದೇಶದ ಬೆನ್ನೆಲುಬು, ಇಲ್ಲಿ ಕೆಲವೊಂದು ಕಾರ್ಡ್ ವಿತರಣೆ ಮಾಡಲಿಕ್ಕಿದ್ದೇವೆ. ಆ ಹೆಸರು ಕರೆದ ಕೂಡಲೇ ತಾವುಗಳು ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನರೇಶ್ ವೇದಿಕೆ ಬಂದು ಕಾರ್ಡನ್ನು ಪಡ್ಕೊಳ್ಬೇಕು ಅಂತ ಕೇಳಿ. ಅಹಮದ್ ಕಬೀರ್ ವೇದಿಕೆ ಬರಬೇಕು. ಅಹಮದ್ ಕಬೀರ್ ಚಂದ್ರಾವತಿ ಮಳಿ ಆನಂದ ಕೊರ್ಲೆ ಮೊಹಮ್ಮದ್ ರಿಯಾಜ್ ಮನುರಾಜ್ ನೆಕ್ಸ್ಟ್ ಅಬ್ದುಲ್ ಲತೀಫ್ ಬರಬೇಕು.
ಅಬ್ದುಲ್ ಲತೀಫ್, ಸತೀಶ್ 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 ಮೊಹಮ್ಮದ್ ಇಲಿಯಾಸ್, ಮೊಹಮ್ಮದ್ ರಿಯಾಜ್, ಮೊಹಮ್ಮದ್ ರಿಯಾಜ್, ಇಲಿಯಾಸ್, ಸಾರಿ ಮೊಹಮ್ಮದ್ ಇಲಿಯಾಸ್, ಮೊಹಮ್ಮದ್ ಇಲಿಯಾಸ್, ನೀರ್ನ ಏನಣ್ಣ, ನಾಗೇಶ್ ಶೆಟ್ಟಿ, ನಾಗೇಶ್ ಶೆಟ್ಟಿ, ನಾಗೇಶ್ ಶೆಟ್ಟಿ, ನಾಗೇಶ್ ಶೆಟ್ಟಿ, ಆಯ್ತಾ? ಇನ್ನುಂಟಾ ಕಾರ್ಡ್ ಉಂಟಾ? ಧನ್ಯವಾದಗಳು. ಕಾರ್ಡ್ ಪಡ್ಕೊಂಡ ಎಲ್ಲರಿಗೂ ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು. ನಾಗೇಶ್ ಶೆಟ್ಟಿ ನಮ್ಮ ತೊಕ್ಕೋಟ್ ಭಾಗದ ನಾಯಕರು, ಕಾರ್ಮಿಕ ನಾಯಕರು. ಸೇವಾದಳದ ಮುಖ್ಯಸ್ಥರು ಕೂಡ. ಇಸ್ಮಾಯಿಲ್ ನಾಟಕಲ್ರವರ ನೇತೃತ್ವದಲ್ಲಿ ನಡೆಯಿತು. ಈ ದೇಶದ ಬೆನ್ನೆಲುಬು, ಎಲ್ಲರ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ದುಡಿಯುತ್ತಾ ಬಂದಿರುವ ಅಸಂಘಟಿತ ಕಾರ್ಮಿಕರು ಈ ದೇಶದ ಬೆನ್ನೆಲುಬು ಅಂತ ಹೇಳಿದರೆ ತಪ್ಪಾಗಲಾರದು. ಇವರ ಬೆವರಿನಿಂದ ಈ ಸುಸಜ್ಜಿತ ನಾಡು ನಿರ್ಮಿಸಲಿಕ್ಕೆ ಸಾಧ್ಯವಾಗಿದೆ. ಆದುದರಿಂದ ಈ ಒಂದು ಸಭೆಯ ಕೊನೆಯಲ್ಲಿ ಇವತ್ತು ನಮ್ಮ ಸಭೆಯನ್ನು ಉದ್ದೇಶಿಸಿ ಹಲವಾರು ಗಣ್ಯರು ಮಾತನಾಡಿದ್ದಾರೆ. ಅದೇ ರೀತಿ ಇವತ್ತಿನ ಸಭೆಯ ಉದ್ಘಾಟನೆಯನ್ನು ನಮ್ಮ ಜಿಲ್ಲಾ ಅಸಂಘಟಿತ ಕಾರ್ಮಿಕ ಸಂಘದ ಅಧ್ಯಕ್ಷರಾದಂಥ ಅಬ್ಬಾಸ್ ಅಲಿ ಅವರು ನೆರವೇರಿಸಿದ್ದಾರೆ. ಅದೇ ರೀತಿ ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ನಮ್ಮೆಲ್ಲರ ನಾಯಕರಾದ UT ಇಫ್ತಿಕಾರ್ ಅವರು ವಹಿಸಿರುತ್ತಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಸದಾಶಿವಲಾಲ್, ರಮೇಶ್ ಶೆಟ್ಟಿ ಬೋಳಿಯಾರ್, ಪ್ರಮೀಲಾ, ಮಂಜುಳಾ ನಾಯಕ್, ಅದೇ ರೀತಿ ಮೊಹಮ್ಮದ್ ಮೋನು, ಅದೇ ರೀತಿ ವಿಭಾಗದ ಅಧ್ಯಕ್ಷರು ಎಲ್ಲರೂ ಈ ಒಂದು ವೇದಿಕೆಯಲ್ಲಿ ಮಾತನಾಡಿ ಇದರ ಯಶಸ್ವಿಯನ್ನು ಪಡ್ಕೊಳ್ಬೇಕಂತ ಕೇಳಿಕೊಳ್ಳುತ್ತಾರೆ. ಇವರೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ನಮ್ಮ ಇಸ್ಮಾಯಿಲ್ ನಾಟಕಲ್ ಮತ್ತು ಬಳಗ ಅವರಿಗೂ ಕೂಡ ಇವತ್ತು ಸನ್ಮಾನವನ್ನು ಸ್ವೀಕರಿಸಿದಂತಹ ಮೂಗಪ್ಪ, ಫಾತಿಮಾ, ರಂಶಿನ, ಭೋಜ, ಅಬ್ದುಲ್ ಅಜೀಜ್ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಾ ಸೇರಿದ ಈ ಭಾಗದ ಎಲ್ಲ ನಾಯಕರಿಗೂ, ಅರ್ಹ ಫಲಾನುಭವಿಗಳಿಗೂ, ಎಲ್ಲ ಮಹಿಳೆಯರಿಗೂ, ಅದೇ ರೀತಿ ಎಲ್ಲ ಈ ಭಾಗದ ಎಲ್ಲ ಮುಖ್ಯಸ್ಥರಿಗೂ ಹಾಗೂ ಆಯೋಜನೆ ಮಾಡಿದ ಎಲ್ಲ ಸಂಘಟಕರಿಗೂ ಮತ್ತು ದೃಶ್ಯ ಮಾಧ್ಯಮದವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್.